ಕೋಸ್ಟಲ್ ಬ್ಯೂಟಿ ಸೊನಾಲ್ ಮಾಂಟೆರೋ ಮದುಮಗಳಾಗಿ ಮಿಂಚೋದಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಅವ್ರನ್ನ ಇನ್ನಷ್ಟು ಬೊಂಬೆ ತರ ಕಾಣಿಸೋ ತರ ಮಾಡಿದ್ದು ನಮ್ಮ ರಶ್ಮಿ ಮೇಡಮ್. ರಶ್ಮಿ ಇವರೇ ನೋಡ್ಕೊಂಡ್ಬಿಡಿ, ಸಿಕ್ಕಾಬಟ್ಟೆ ಶೈನಿಂಗು. ಸೊ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತು ಅನ್ನೋಂಥದ್ದು ಪರ್ಟಿಕ್ಯುಲರ್ ಪ್ರೀ ವೆಡ್ಡಿಂಗಿಗೆ. ಸೊ ನಾನು ಆಫ್ಕೋರ್ಸ್ ನಮಗೆ ಟೈಮ್ ಕಮ್ಮಿ ಇದ್ರು ನಾನು ಖಂಡಿತ ಆಪ್ಷನ್ಸ್ ಇಟ್ಕೊಂಡಿದ್ದೆ. ಆ ಆಪ್ಷನ್ಸಲ್ಲಿ ವಾಟ್ ಎವರ್ ಟೀಮ್ಗೆ ಏನು ಇಷ್ಟ ಆಯಿತು ಅದನ್ನು ಪಿಕ್ ಮಾಡಿದ್ವಿ. ಕೋಸ್ಟಲ್ ಬ್ಯೂಟಿ ಸೊನಾಲ್ ಮಾಂಟೆರೋ ಮದುಮಗಳಾಗಿ ಮಿಂಚೋದಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಈಗಾಗಲೇ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ನಮ್ಮ ಸೋನಲ್ ಮಾಂಟೆರೋ ಅವ್ರನ್ನ ನೋಡಿರ್ತೀರಾ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆ ಮುದ್ದಾಗಿ ಕಾಣಿಸೋದಕ್ಕೆ ಬರೀ ಮೇಕಪ್ ಅಷ್ಟೇ ಕಾರಣ ಅಲ್ಲ, ಅವ್ರು ಅಫ್ಕೋರ್ಸ್ ಮುದ್ದಾಗಿದ್ದಾರೆ. ಅವ್ರನ್ನ ಇನ್ನಷ್ಟು ಬೊಂಬೆ ತರ ಕಾಣಿಸೋ ತರ ಮಾಡಿದ್ದು ನಮ್ಮ ರಶ್ಮಿ ಮೇಡಮ್. ಎಸ್, ಅವರು ಡಿಸೈನ್ ಮಾಡಿದಂತ ಕಾಸ್ಟ್ಯೂಮ್ ಏನಿತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಲ್ಲಿ ನಿಜಕ್ಕೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅವ್ರ ಕಾನ್ಸೆಪ್ಟ್ ಜೊತೆಗೆ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿರೋದು ಕಾಸ್ಟ್ಯೂಮ್ ಬಗ್ಗೆ. ಸೊ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಾಸ್ಟ್ಯೂಮೇ ಅಷ್ಟೊಂದು ಯುನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತಂದ್ರೆ ಇನ್ ಮದುವೆನಲ್ಲಿ ಎಷ್ಟು ಕಲರ್ಫುಲ್ ಆಗಿ, ಇನ್ನೆಷ್ಟು ರಿಚ್ ಆಗಿ ನಮ್ಮ ಸೋನಲ್ ಕಾಣಿಸ್ಕೊಳ್ಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಿಗಿದೆ. ಸೊ ನನ್ನ ಜೊತೆ ಈಗ ಸೋನಲ್ ಅವರ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಜೊತೆಗೆ ಅವರ ಆಪ್ತರು ಕೂಡ ಇವರು. ಸೊ ರಶ್ಮಿ ಮೇಡಮ್ನ ಮಾತಾಡಿಸ್ತಾ ಹೋಗ್ತೀನಿ. ಮದುವೆಗೆ ಏನೆಲ್ಲ ತಯಾರಿ ನಡೀತಾ ಇದೆ, ಸಿಕ್ಕಾಬಟ್ಟೆ ಹರಿಬಿರಿ ಟೆನ್ಷನ್. ಇವಾಗಲೂ ಕೂಡ ಕಾಲಲ್ಲಿ ಇದ್ರು. ಸೊ ಆ ಡ್ರೆಸ್ ಸೆಲೆಕ್ಟ್ ಮಾಡಿ, ಈ ಡ್ರೆಸ್ ಪಿಕ್ ಮಾಡಿ ಅಂತ ಹೇಳ್ಬಿಟ್ಟು ಅವರ ತಂಡಕ್ಕೆ ಗೈಡ್ ಮಾಡುವಂತ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಬ್ಯುಸಿ ಇರುತ್ತಾ ಅಂತ ನಾನು ಕೂಡ ಶಾಕ್ ಆದೆ. ನೋಡೋಣ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಮದುವೆಗೋಸ್ಕರ ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಲೋ, ನಮಸ್ತೆ. ನಾನು ಚೆನ್ನಾಗಿದ್ದೀನಿ. ಸಮಸ್ತ ವೀಕ್ಷಕರಿಗೂ ನಮಸ್ಕಾರ, ಗ್ಯಾರಂಟಿ ಟಿವಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಸೋನಲ್ ಬ್ರೈಡಲ್ ಆಗೋದಕ್ಕಿಂತ ನಾವು ರಶ್ಮಿ ಅವ್ರನ್ನ ನೋಡಿದ್ರೆ ಅಕ್ಕಪಕ್ಕ ಏನಾದ್ರು ಕೂರಿಸಿದ್ರೆ ನಿಜಕ್ಕೂ ರಶ್ಮಿನೇ ಬ್ರೈಡಲ್ ಅಂತ ಅನ್ಸೋಕ್ ಶುರುವಾಗಿದೆ. ಅಷ್ಟು ಫಿಟ್ನೆಸ್ ನ ಮತ್ತೆ ಚಾಮ್ ನ ಮೇಂಟೈನ್ ಮಾಡಿದ್ರೆ. ಏನಿದ್ರ ಬ್ಯೂಟಿ ಸೀಕ್ರೆಟ್ ನಿಮ್ದು? ಫಸ್ಟ್, ಕೀಪಿಂಗ್ ಯುವರ್ ಸೆಲ್ಫ್ ಹ್ಯಾಪಿ ಇಸ್ ದ ಸೀಕ್ರೆಟ್ ಅನ್ಸುತ್ತೆ. ನೀವು ಯಾವಾಗಲೂ ಖುಷಿಯಾಗಿದ್ರೆ ಐ ಥಿಂಕ್ ಅದೇನೆ, ದಟ್ ಈಸ್ ದ ಸೀಕ್ರೆಟ್ ಆಫ್ ಎವ್ರಿಬಡಿ. ಓವರ್ ಲುಕ್ಸ್ ಗುಡ್ ಅಂದ್ರೆ ಖುಷಿಯಾಗಿತ್ತಂದ್ರೆ ಐ ಥಿಂಕ್ ದಟ್ ಈಸ್ ದ ಸೀಕ್ರೆಟ್ ಅನ್ಸುತ್ತೆ. ನಗಬೇಕು ಅಂತ ಹೇಳಿದ ತಕ್ಷಣ ನಮಗೆ ಅಪ್ಪು ಸರ್ ನೆನಪಾಗ್ತಾರೆ. ಸೊ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ಕೊಡ್ತಿದ್ರು, ಲವಾಲ್ ಅಂತ ಹೇಳ್ತಾ ಇದ್ರು. ನಾನು ಇಲ್ಲಿ ಬಂದಾಗ್ಲೂ ನಮ್ಮನ್ನ ಬರ್ಮಾಡ್ಕೊಂಡಂತ ರೀತಿ, ಮಾತಾಡ್ಸಿದ ರೀತಿ, ನೀವು ಯಾವಾಗ್ಲೂ ಆ ಫೇಸ್ ಅಲ್ಲಿ ಒಂದ್ ಸ್ಮೈಲು, ನಿಜಕ್ಕೂ ನಮ್ಗೆ ಖುಷಿ ಆಯ್ತು. ಸೊ ಇಂಡಸ್ಟ್ರಿಲಿ ತುಂಬಾ ಬ್ಯುಸಿ ಇದ್ದೀರಿ. ಎಲ್ಲಾ ನಾವ್ ಇಲ್ಲಿವರೆಗೂ ನನ್ಗೆ ಗೊತ್ತೇ ಇರ್ಲಿಲ್ಲ ರಶ್ಮಿ ಮೇಡಮ್ ಅಂದ್ರೆ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿದ್ರು ಅಷ್ಟೇ. ಬಟ್ ಇಷ್ಟೆಲ್ಲ ಡಿಮಾಂಡಿಂಗ್ ಅಂತ ಗೊತ್ತಾಗಿದ್ದು ಅಲ್ಲಿ ಫೋಟೋಗಳನ್ನ ನೋಡಿದಾಗ್ಲೆ. ಸೊ ಎಷ್ಟು ಬ್ಯುಸಿ ಇದ್ದೀರಿ ಮೇಡಮ್ ಕನ್ನಡ ಚಿತ್ರರಂಗದಲ್ಲಿ ತಾವು ಈಗ ಅಟ್ ಪ್ರೆಸೆಂಟ್? ಸೋನಲ್ ಅವ್ರನ್ನ ಹೊರತುಪಡಿಸಿ ನಿಮ್ಮ ಕರಿಯರ್ ಬಗ್ಗೆ ಮಾತಾಡೋದಾದ್ರೆ. ಒಂದಷ್ಟು ಸಿನಿಮಾಗಳು ಮಾತುಕತೆಯಲ್ಲಿದೆ, ಒಂದು ಸಿನಿಮಾ ಆನ್ ಫ್ಲೋರ್ ಹೋಗೋದಿದೆ. ಸೊ ಅದು ಬಿಡ್ತಂದ್ರೆ ಇವಾಗ ಭೀಮಾದು ಪ್ರಮೋಷನ್ಸು ನಮ್ಮ ಅಶ್ವಿನಿ ಅವ್ರಿಗೆ, ಹೀರೋಯಿನ್ಗೆ, ಅವ್ರಿಗೆ ಮಾಡ್ತಾ ಇದ್ದೀನಿ. KD ಪ್ರಮೋಷನ್ಸು ಹೀರೋಯಿನ್ಗೆ ಮಾಡ್ತಾ ಇದ್ದೀನಿ. ಅದಲ್ಲದೆ ಒಂದಷ್ಟು ಪೈಪ್ಲೈನ್ ಅಲ್ಲಿ ಮಾತುಕತೆಯಲ್ಲಿ ಇದೆ. ಸೊ ಇಂಡಸ್ಟ್ರಿ ಈಸ್ ಆಲ್ಸೋ ಲಿಟಲ್ ಲೋ ಇವಾಗ ನಮಗೆ, ಬಿಕಾಸ್ ಆಷಾಢ ಯಾವುದೂ ಇವಾಗ ಟೇಕ್ ಆಫ್ ಯಾವುದೂ ಆಗೋದಿಲ್ಲ ಈ ಪೀರಿಯಡಲ್ಲಿ. ಶ್ರಾವಣದಲ್ಲಿ ಟೇಕ್ ಆಫ್ ಆಯ್ತಂದರೆ ಐ ಥಿಂಕ್ ಆಪರ್ಚುನಿಟೀಸು ಹಾಗೆ ಇರುತ್ತೆ ಆ್ಯಂಡ್ ಬ್ಯುಸಿ ಆಗ್ತೀವಿ. ಎಸ್ ಹಾಂ, ಬ್ಯುಸಿ ಆಗ್ತೀವಿ. ಓಕೆ ರಶ್ಮಿ ಮ್ಯಾಮ್, ಈಗ ಸೋನಾಲ್ ಎಷ್ಟು ಶೈನ್ ಆಗ್ತಾ ಇದ್ರು, ನಮ್ಮ ರಶ್ಮಿ ಮೇಡಮ್ ಕೂಡ ಅಷ್ಟೇ ಶೈನು. ಯಾರಿದು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಆ ಬ್ಲ್ಯಾಕ್ ಎಲಿಗೆಂಟು ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಪ್ರೀ ವೆಡ್ಡಿಂಗಿಗೆ ಮಾಡಿದ್ರಿ. ಸೊ ರಶ್ಮಿ ಯಾರು ಅಂತಿದ್ದ ಅನ್ನೋಂಥವ್ರಿಗೆ ರಶ್ಮಿ ಇವರೇ ನೋಡ್ಕೊಂಡ್ಬಿಡಿ, ಸಿಕ್ಕಾಬಟ್ಟೆ ಶೈನಿಂಗು. ಸೊ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತು ಅನ್ನೋಂಥದ್ದು ಪರ್ಟಿಕ್ಯುಲರ್ ಪ್ರೀ ವೆಡ್ಡಿಂಗಿಗೆ? ನಾಟ್ ಮಚ್, ನಾನು ಅದನ್ನೇ ಹೇಳಿದ್ದು. ಒಂದು 5 ದಿನ ಕೊಟ್ಟಿದ್ರೆ ಹೆಚ್ಚು ನಮಗೆ. 5 ಡೇಸಲ್ಲಿ ನಾವು ಟರ್ನ್ ಅರೌಂಡ್ ಮಾಡಿದ್ವಿ ಅದನ್ನು. ಬಿಕಾಸ್ ನಮ್ಗೆ ಯಾರಿಗೂ ಟೈಮ್ ಇರಲ್ಲ, ಇಂಟಿಮೇಟ್ ಮಾಡಿ ಆಗಿದ್ದಂಥ ವೆಡ್ಡಿಂಗ್ ಅಲ್ಲ ಇದು. ಅಂದರೆ ತುಂಬ ಮುಂಚೆ ಸಿದ್ಧತೆ ಮಾಡ್ಕೊಳ್ಳೋಷ್ಟು ನಮಗೆ ಟೈಮ್ ಖಂಡಿತ ಇರಲಿಲ್ಲ. 5 ದಿವಸದಲ್ಲಿ ನಾವು ಅದನ್ನು DOPಗೆಲ್ಲ ತೋರಿಸಿ ಆ್ಯಂಡ್ ಸೂಟಬಲ್ ನೋಡಿ, ಅದು ಕಲರ್ ಕಾರ್ಡಿಗೆ ಮ್ಯಾಚ್ ಆಗುತ್ತಾ, ಎಸ್ಥೆಟಿಕ್ಗೆ ಮ್ಯಾಚ್ ಆಗುತ್ತಾ, ಡೆಕಾರಿಗೆ ಮ್ಯಾಚ್ ಅಥವಾ ಬ್ಯಾಕ್ ಡ್ರಾಪಿಗೆ ಮ್ಯಾಚ್ ಆಗುತ್ತಾ, ನಾವು ಅಂದ್ಕೊಂಡಿದ್ದು ನವರಂಗ್ ಥಿಯೇಟರು, ಸೊ ಅದಕ್ಕೆಲ್ಲ ಮ್ಯಾಚ್ ಆಗುತ್ತಾ ನೋಡಿಕೊಂಡು ಮಾಡಿದ್ದು. ಸೊ ನಾನು ಆಫ್ಕೋರ್ಸ್ ನಮಗೆ ಟೈಮ್ ಕಮ್ಮಿ ಇದ್ರು ನಾನು ಖಂಡಿತ ಆಪ್ಷನ್ಸ್ ಇಟ್ಕೊಂಡಿದ್ದೆ. ಆ ಆಪ್ಷನ್ಸಲ್ಲಿ ವಾಟ್ ಎವರ್ ಟೀಮ್ಗೆ ಏನು ಇಷ್ಟ ಆಯಿತು ಅದನ್ನು ಪಿಕ್ ಮಾಡಿದ್ವಿ. ತುಂಬ ಬೇಸಿಕ್ ಇಟ್ಕೊಂಡ್ವಿ, ಬಟ್ ಬೋತ್ ಲುಕ್ಸ್ ಅಮೇಝಿಂಗ್. ಎಲ್ಲಿ ಹೋದ್ರು, ಎಲ್ಲಿ ನೋಡಿದ್ರು, ಎಲ್ಲರೂ ಮಾತಾಡ್ತಿರೋದು, ಮೈ ರಿಲೇಟಿವ್ಸ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಆಸ್ಕ್ ಮೀ ದ ಸೇಮ್ ಥಿಂಗ್. ಸೊ ಇಟ್ಸ್ ಕಮ್ ಔಟ್ ರಿಯಲಿ ಅಮೇಝಿಂಗ್. ಬೇಸಿಕ್ ಇದೆ ಬಟ್ ಇಟ್ಸ್ ಲುಕಿಂಗ್ ಅಮೇಝಿಂಗ್. ಸೋನಲ್ ಅವ್ರ ಕಾಸ್ಟ್ಯೂಮ್ ರೂವಾರಿ ರಶ್ಮಿ ಅಂತ ಗೊತ್ತು, ಬಟ್ ತರುಣ್ ಸರ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ಯಾರು ಅನ್ನೋಂಥದ್ದು ಪರ್ಸನ್ ನೇಮ್ ಯಾರು ಅಂತ? ಹಾಂ, ಸೊ ಏನಾಗಿದೆ ಅಂದರೆ ತರುಣ್ ಜಿ ಅವರಿಗೆ ಹಿ
ಆ್ಯಂಡ್ ಹಿಸ್ ರಿಕ್ವೈರ್ಮೆಂಟ್ಸ್ಗೆ ಚೇತನ್ ಅನ್ನೋರು ಡಿಸೈನ್ ಮಾಡ್ತಾ ಇದ್ದಾರೆ. ಎಲ್ಲ ಕಾಸ್ಟ್ಯೂಮ್ಸ್ನ ಅವರೇ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸೋನಲ್ ಅಂತ ಬಂದಾಗ ಮೇಲ್ವಿಚಾರಣೆ ಎಲ್ಲ ಕೆಲವೊಂದು ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ಡಿಸೈನ್ ಮಾಡ್ತಿದ್ದೀನಿ. ಸ್ಟೈಲಿಂಗು ಮೇಲ್ವಿಚಾರಣೆ ಎಲ್ಲ ವಿತ್ ಅದರ್ ಡಿಸೈನರ್ಸ್ ಐ ಆಮ್ ಅಸೋಸಿಯೇಟಿಂಗ್. ಸೊ ವಿ ಆರ್ ಸೆಟ್ ಆಫ್ ಲಾಡ್ ಆಫ್ ಡಿಸೈನರ್ಸ್ ದಟ್ ಇದನ್ನು ಒಂದು ಸೆಲೆಬ್ರೇಷನ್ ಇಟ್ ಇಸ್. ಸೊ ಬೇರೆಯವ್ರಿಗೂ ಒಂದು ಆಪರ್ಚುನಿಟಿ ಆಯಿತು, ಎಲ್ಲ ಒಟ್ಟಿಗೆ ಬಂದು ಇವಾಗ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಹಾಗಾಗಿ ಇಟ್ಸ್ ಅ ನೈಸ್ ಟೈಮ್ ದಟ್ ಎಲ್ಲ ಇಂಡಸ್ಟ್ರೀಲಿ ಒಂದಷ್ಟು ಜನ ಡಿಸೈನರ್ಸ್ ಒಟ್ಟು ಸೇರಿ ನಾವು ಕೆಲಸ ಮಾಡ್ತೀವಿ. ಇಟ್ಸ್ ಅ ನೈಸ್ ಫೀಲಿಂಗ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ 2 ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿದ್ರು. ಇನ್ ಮದ್ವೆ ಅಂತ ಬಂದ್ರೆ ಸಾಕಷ್ಟು ಶಾಸ್ತ್ರಗಳಿರುತ್ತೆ. ಮೆಹಂದಿ ಶಾಸ್ತ್ರ ಇರ್ಲಿ, ಸಂಗೀತ ಸೆರೆಮನಿ ಇರ್ಲಿ, ನೀವು ಹೇಳಿದಾಗ ಗೌರಿ ಪೂಜೆ ಇರ್ಲಿ, ಆರತಕ್ಷತೆ ಇರ್ಲಿ, ರಿಸೆಪ್ಷನ್ ಮತ್ತೆ ವೆಡ್ಡಿಂಗ್ ಇರ್ಲಿ. ಸೊ 2 ದಿನ ನಡೆಯುತ್ತೆ ಅಂತಂದ್ರೆ ಮಿನಿಮಮ್ ಒಂದು 15 to 20 ಕಾಸ್ಟ್ಯೂಮ್ಸ್ ನನ್ನ ಪ್ರಕಾರ ಹೀರೋಯಿನ್ಸ್ಗಳು ಅಂತಂದ್ರೆ ಒಂದು 15-20 ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿಸ್ತಾ ಇರ್ತಾರೆ. ಸೊ ಆಕ್ಚುಲಿ ಎಷ್ಟು ಕಾಸ್ಟ್ಯೂಮ್ ಡಿಸೈನ್ ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟು ಖಂಡಿತ ಇದೆ. ಯಾಕಂದರೆ ನಮಗೆ ಸ್ಟಾರ್ಟ್ ಆಗ್ತಿರೋ ಅಂದರೆ ಸಂಪೂರ್ಣವಾಗಿ ಹಿಂದೂ ವೆಡ್ಡಿಂಗ್ ಪ್ರಕಾರನೇ ಇದು ಆಗ್ತಿರೋದ್ರಿಂದ, ಬೆಂಗಳೂರು ವೆಡ್ಡಿಂಗ್ ಏನಿದೆ, ಮದುವೆ ಏನಿದೆ, ಹಿಂದೂ ಸಂಪ್ರದಾಯದ ಪ್ರಕಾರ ಆಗ್ತಿರೋದ್ರಿಂದ ರೈಟ್ ಫ್ರಮ್ ಚಪ್ರದ ಪೂಜೆಯಿಂದ ಹಿಡಿದು ನಮಗೆ ಧಾರೆವರೆಗೂ ಯಾವ್ಯಾವ ಇವೆಂಟ್ಸ್ ಇದೆ ಅದೆಲ್ಲ ಚಾಚು ತಪ್ಪದೆ ಮಾಡ್ತಿರೋದ್ರಿಂದ ವಧು ಏನೇನು ಹಾಕೋಬೇಕೋ ಅದು ಎಲ್ಲದೂ ಲಾಡ್ ಆಫ್ ಅಂದರೆ ಅವ್ರೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇವಾಗ ಬಳೆ ಶಾಸ್ತ್ರ ಕೂತ್ಕೊಂಡ್ರೆ ನಾವು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಶಿ ಇಸ್ ಪೇಯಿಂಗ್ ಸೋ ಮಚ್ ಆಫ್ ಅಟೆನ್ಷನ್ ಟು ಇಟ್. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಹಾಗಾಗಿ ನಮಗೂ ಚೆನ್ನಾಗಿದೆ. ಶಿ ಕಮಿಂಗ್ ಫ್ರಮ್ ಅ ಕ್ರಿಶ್ಚಿಯನ್ ಕಮ್ಯುನಿಟಿ, ಅದೆಲ್ಲ ಅವರು ಮಾಡಬೇಕಾಗಿಲ್ಲ. ಅವರು ಬೇಡ ಅಂದರೆ ಬೇಡ ಅಂತ, ಬಟ್ ಅವರು ಕನ್ಸಿಡ್ರಿಂಗ್ ಎವ್ರಿಥಿಂಗ್ ಅವ್ರು ಇದೆಲ್ಲ ಮಾಡ್ತಿರೋದ್ರಿಂದ ಕೂತು ಅದೆಲ್ಲ ನಾವು ಡಿಸ್ಕಸ್ ಮಾಡೋದ್ರಿಂದ ಪ್ರತಿಯೊಂದನ್ನು ಎಷ್ಟು ವಿಭಿನ್ನವಾಗಿ ಮಾಡೋಕ್ಕೆ ಸಾಧ್ಯ ವಿತ್ ದ ಟೈಮ್ ದಟ್ ತುಂಬ ಕಮ್ಮಿ ಟೈಮ್ ನಮಗೆ ಇದು ಸಿಕ್ಕಿರೋದು. ನಾವೆಲ್ಲ ನೀವು ಬಂದಾಗಲೂ ನಾನು ಅದೇ ಮಾತಾಡ್ತಿದ್ದೆ ಅಲ್ವಾ ನಿಮ್ಮ ಹತ್ರ, ನಾವು ಒಂದು ವಾರದಿಂದ ಲಾಡ್ ಆಫ್ ಥಿಂಗ್ಸ್ ಹ್ಯಾಸ್ ಟೇಕನ್ ಆಫ್. ಆ್ಯಕ್ಚುಲಿ ಅಲ್ಲಿ ತನಕ ನಾವು ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಧಾರೆ ಅಥವಾ ಮೆಹಂದಿ ಅಥವಾ ಹಳದಿ ಅಥವಾ ಚಪ್ರದ ಪೂಜೆ, ಬಳೆ ಶಾಸ್ತ್ರ, ಇದೆಲ್ಲ ಏನಿದೆ, ಆರತಕ್ಷತೆ, ರಿಸೆಪ್ಷನ್, ಇದು ಎಲ್ಲದನ್ನೂ ವಿಭಿನ್ನವಾಗಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಅಕಾರ್ಡಿಂಗ್ಲಿ ಆ ಇವೆಂಟ್ಗೆ ಏನು ಬೇಕೋ ಆ ಥೀಮ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾವು ಕ್ರಿಶ್ಚಿಯನ್ ಕಮ್ಯುನಿಟಿ ವೆಡ್ಡಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಫಸ್ಟ್ ಇವಾಗ ಸೋನಲ್ ಅವ್ರಿಗೆ ನೀವು ಅವರ ಆಪ್ತತೆ ಬಗ್ಗೆ ಮಾತಾಡಬೇಕು. ಬರೀ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿ ಯಾರೇ ಆಗಲಿ ಫ್ರೆಂಡ್ಶಿಪ್ ಅನ್ನೋದನ್ನ ಹೊರತುಪಡಿಸಿದ್ರೆ, ಕಾಸ್ಟ್ಯೂಮ್ ಡಿಸೈನಿಂಗ್ ಹೇಳಿದ್ರೆ ಮಾಡಿಕೊಟ್ರೆ ಅಷ್ಟೇ ಸಾಕು, ಅಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಅನ್ನೋಂಥವ್ರೆ ಜಾಸ್ತಿ. ಎಷ್ಟೇ ಫ್ರೆಂಡ್ಶಿಪ್ ಇದೆ ಅಂದ್ರೂ ನಿಮ್ಮ ಸೋನಲ್ ಅವರ ಆಪ್ತತೆ ಎಲ್ಲಿಂದ ಶುರುವಾಯಿತು? ಇವತ್ತು ಅವ್ರ ಅಮ್ಮ ಬಿಟ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ನೀವೇ ನಿಂತು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ರಿ. ಎಲ್ಲ ನೀವು ಹೇಳ್ದಂಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಮದ್ವೆ ಅಂತಂದ್ರೆ ಯಾವ್ಯಾವ ಗೌರಿ ಪೂಜೆ ಹಿಂಗ್ ಮಾಡ್ಬೇಕು, ಇನ್ನೊಂದು ಯಾವ ತರ ಮಾಡ್ಬೇಕು ಅಂತ ಎಲ್ಲ ಮುಂದೆ ನಿಂತಿದ್ದೀರಾ. ಸೊ ಯಾಕೆ ಮುಂದೆ ನಿಂತು ಮಾಡ್ಬೇಕು ಅಂತ ಅನಿಸ್ತು? ಸೋನಲ್ ಬಗ್ಗೆ ಏನ್ ಹೇಳ್ತಾರೆ ರಶ್ಮಿ ಅವರು ಅಂತ? ನನಗೆ ಐ ಡೋಂಟ್ ನೋ, ಇಟ್ ಈಸ್ ಅ ವೆರಿ ಎಮೋಷ್ನಲ್ ಕ್ವೆಶನ್ ನೀವು ನಂಗೆ ಕೇಳ್ತಾ ಇರೋದು. ಸೋನಲ್ MLA ಇಂದ ಅಸೋಸಿಯೇಟ್ ಆಗಿದ್ದು, ಅದೇನೇ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಐ ಡೋಂಟ್ ನೋ ಈ ಥರ ಶಿ ವಿಲ್ ಪುಟ್ ಮೀ ಇನ್ ಅ ಪೊಸಿಷನ್ ಅನ್ನೋದು ನನಗೆ ಗೊತ್ತಿರಲಿಲ್ಲ 8-9 ವರ್ಷದ ಹಿಂದೆ. ದಟ್ ಇಷ್ಟು ಕ್ಲೋಸ್ ಆಗಿ ನಾವು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿರ್ತಿದ್ವೇನೋ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಅನ್ನೋದು ಗೊತ್ತಿರಲಿಲ್ಲ. ಐ ಡು ನಾಟ್ ನೋ, ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ತುಂಬ ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ಅವ್ರ ಬಗ್ಗೆ ನನಗೆ ಲಾಟ್ ಆಫ್ ನನಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ, ಅವ್ರಿಗೂ ನನ್ನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ. ಸೊ ಎಷ್ಟೋ ವಿಚಾರಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಸಂಪ್ರದಾಯ ಇರ್ಬೋದು ಅಥವಾ ಒಂದು ಆಗು ಹೋಗು ಇರ್ಬೋದು, ಅದೆಲ್ಲ ಅವ್ರಿಗೆ ಏನಂತ ಅನಿಸ್ತೋ ಅವ್ರ ಮನೇಲಿ ಅವ್ರ ತಾಯಿಗೆ, ಅಥವಾ ಶಿ ಹ್ಯಾಸ್ ಅರ್ 2 sisters ಟು, ಐ ಮೀನ್ 2 ಅಕ್ಕಂದ್ರಿದ್ದಾರೆ ಅವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಶಿ ಆಲ್ವೇಸ್ ಸ್ಟಾರ್ಟೆಡ್ ಟೇಕಿಂಗ್ ಮೈ ಕಾನ್ಸೆಂಟ್. ಪೂಜೆ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅದೆಲ್ಲ ಶಿ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ, ನಾನು ಈ ಥರ ಮಾಡ್ಬೇಕಂತಿದ್ದೀನಿ, ಈ ಥರ ಪೂಜೆ ಮಾಡ್ಬೇಕಂತಿದ್ದೀನಿ, ವಾಟ್ ಡು ಯು ಥಿಂಕ್, ಅದೆಲ್ಲ ಹಾಗೆ ಶಿ ಸ್ಟಾರ್ಟೆಡ್ ಕನೆಕ್ಟಿಂಗ್. ಇವಾಗ ಮದುವೆ ಅಂತ ಬಂದಾಗ ಅವ್ರಿಗೆ ಮೇ ಬಿ ದೇ ಫೆಲ್ಟ್ ನಾನು ಹೇಳಿ ಮಾಡಿಸೋದು ಅವ್ರಿಗೆ ಸೂಕ್ತವಾಗಿರುತ್ತೆ ಅಂತ ಅವ್ರ ಮನೇಲಿ ಅನಿಸ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ರು ಈ ಥರದ್ದೆಲ್ಲ ಪೂಜೆ ಎಲ್ಲ ಹೇಗೆ ಮಾಡ್ಬೋದು, ಏನು ಅದನ್ನೆಲ್ಲ ತಿಳ್ಕೊಂಡು ಹೇಳು, ಸಾಂಪ್ರದಾಯಿಕವಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ನೋಡ್ಕೊಂಡು ಮಾಡೋಣ ಅಂತ. ಅಫ್ಕೋರ್ಸ್ ಇವಾಗ ತರುಣ್ಜಿಯವ್ರ ಮನೆ ಕಡೆಯಿಂದನೂ ಅವ್ರ ರಿಚುವಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಮಾತುಕತೆ ಎಲ್ಲ ನಾವು ಮಾತಾಡಿಕೊಂಡು ಹೀಗೆ ಮಾಡಬೇಕಾಗತ್ತೆ. ನಾನು ಒಂದು ಮಗುಗೆ ಹೇಗೆ ಅರ್ಥ ಮಾಡಿಸ್ಬೇಕಲ್ಲ, ಹಾಗೆ ನಾನು, ಬಿಕಾಸ್ ಶಿ ಡಸಂಟ್ ನೋ, ಆ ಥರ ಅರ್ಥ ಮಾಡಿಸುವಾಗ ಅವ್ರಿಗೂ ನಾನು ಹೇಳುವಾಗ ಅವ್ರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಸೊ ಶಿ ಸೇಸ್ ವಾಟ್ ಎವರ್ ನೀಡ್ಸ್ ಟು ಬಿ ಡನ್, ಯು ಟೆಲ್ ಮಿ, ನಾನು ಅದನ್ನು ಮಾಡ್ತೀನಿ. ಸೊ ಹಾಗಾಗಿ ಇವೆಂಚುಲಿ ಅದೊಂದು ಆ ಜಾಗ ಕೊಟ್ಟಿದ್ದಾರೆ. ಸೊ
ಐ ಫೀಲ್ ರಿಯಲಿ ಎಮೋಷ್ನಲ್ ಇದನ್ನ ಟು ಬಿ ಕನೆಕ್ಟೆಡ್ ದಿಸ್ ವೇ ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ. ನೀವು ಹೇಳ್ತಾ ಇದ್ರಿ ನಿಮ್ಮ ಮಗಳು ಕೂಡ ಇದ್ದಾಳೆ ಹ್ಮ್. ಅಂತ, ಬಟ್ ಅವಳಿಗಿಂತ ಇವಳು ದೊಡ್ಡ ಮಗಳು, ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮ್ಮ ಮಗಳ ಮದುವೆಗೆ. ಸೊ ಸೋನಲ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಮದುಮಗಳಾಗಿ ಮಿಂಚೋದಕ್ಕೆ, ಮತ್ತೆ ಎಷ್ಟು ಖುಷಿ ಇದೆ ಅವರು ಮದುವೆ ಆಗ್ತಾ ಇರುವ ವಿಚಾರಕ್ಕೆ, ಎಸ್ಪೆಷಲಿ ತರುಣ್ ಅವ್ರನ್ನ ಕೈ ಹಿಡಿತಾ ಇರೋದಕ್ಕೆ ಸೋನಲ್ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಶಿ ಈಸ್ ಅಫ್ಕೋರ್ಸ್ ಟಾಪ್ ಆಫ್ ದ ವರ್ಲ್ಡ್. ಅಷ್ಟೇ ಟೆನ್ಷನ್ ಇನ್ ಟರ್ಮ್ಸ್ ಆಫ್ ಯಾರನ್ನ ಕರೆಯೋದು ಬಿಟ್ಬಿಟ್ಟಿರ್ತೀನಿ, ಅಥವಾ ಏನು ಮಾಡೋದು, ನಾನು ಯಾವ ಕೆಲಸ ನಾನು ಮದುವೆಗೆ ಸಂಬಂಧಪಟ್ಟಿದ್ದು ಎಲ್ಲಿ ಯಾವುದು ಮಿಸ್ ಔಟ್ ಆಗೋಗ್ಬಿಟ್ಟಿದೆ, ಅಥವಾ ಈ ಪ್ರಕಾರವಾಗಿ ಮದುವೆ ಆಗುವಾಗ ಏನು ಮಾಡೋದನ್ನ ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ದೀವೇನೋ ಅನ್ನೋದೇ. ಆಮೇಲೆ ಇಟ್ ಈಸ್ ಅ ವೆರಿ ಬಿಗ್ ಫ್ಯಾಟ್ ವೆಡ್ಡಿಂಗ್, ಸೊ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಫಾರ್ಮ್ಯಾಟ್ ವೆಡ್ಡಿಂಗ್ ಅಲ್ವಾ. ಸೊ ಹಾಗಾಗಿ ಸರಿ ತಪ್ಪುಗಳ ಒಂದು ಅನಲೈಸೇಷನ್, ಆಮೇಲೆ ನೀವು ಇನ್ವೈಟ್ಸ್ ಅಥವಾ ಸಂಪ್ರದಾಯ ಇದೆಲ್ಲ ಇದ್ರ ಟೆನ್ಷನ್ ಜೊತೆಗೆ ನಾನು ಹೇಳೋದು, ಇದು ಅಫ್ಕೋರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ, ಬಟ್ ಇದು ಡಬಲ್ ತ್ರಿಬಲ್. ಆ ಕಡೆನೂ ಅಲ್ಲಿ ಗಂಡಿನ ಮನೆ ಕಡೆನೂ ಅಷ್ಟೇ ಟೆನ್ಷನ್ ಇದೆ, ಇಲ್ಲೂ ಅಷ್ಟೇ ಇದೆ. ಅದ್ರ ಜೊತೆಗೆ ನಾವು ಸೋನಲ್ ಅವರ ಕನೆಕ್ಟ್ ವಿತ್ ತರುಣ್ಜಿ ಹೇಳಬೇಕಂದ್ರೆ, ಶಿ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಶಿ ಈಸ್ ಸೆಟ್ಲಿಂಗ್ ವಿತ್ ಒಬ್ಬ ತುಂಬ ಒಳ್ಳೆ ಮನುಷ್ಯನ ಜೊತೆ, ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ಅವರು ಶಿ ಸೆಟ್ಲಿಂಗ್ ಹರ್ ಲೈಫ್ ಅನ್ನೋದು. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ತುಂಬ ಸಮಾಧಾನ ಅವ್ರಿಗೆ. ಸೊ ಆ್ಯಂಡ್ ಇವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ನಮಗೆ ವಿ ಫೀಲ್ ದಟ್. ಸೊ ಸೀರಿಯಸ್ಲಿ ಈ ಟೆನ್ಷನ್ ಜೊತೆಗೆ ಎಕ್ಸೈಟ್ಮೆಂಟು ಎರಡೂ ಖುಷಿಯಾಗಿ ಇರ್ತಾರೆ. ಇದ್ದಕ್ಕಿದ್ದಾಗೆ ಇದು ಮಾಡಿಲ್ಲ ಅಲ್ವಾ ಅಂತ ಹೇಳೋದು ಇದೆ. ಸೊ ಹಾಗಾಗಿ ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್, ಇಟ್ಸ್ ಅ ಮಿಕ್ಸ್ಡ್ ಬ್ಯಾಕ್ ಫೀಲಿಂಗ್. ನಿಮ್ಗೆ ಆಪ್ತರಾಗಿರೋದ್ರಿಂದ ನಿಮ್ಗೆ ಎಲ್ಲಾ ವಿಚಾರಗಳು ಶೇರ್ ಮಾಡ್ಕೊಂಡಿರ್ತೀವಿ. ನೀವು ಅವಾಗಲೇ ಹೇಳಿದ್ರೆ ಆಗು ಹೋಗುಗಳೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಅಂತ. ಸೊ ಒಂದು ತಾಯಿ ಮಗಳ ತರ ಫೀಲ್ಸ್, ಒಂದು ಬಾಂಡಿಂಗ್ ಇದೆ. ಸೊ ತರುಣ್ ಅವ್ರನ್ನ ಲವ್ ಮಾಡ್ತಿರೋ ವಿಚಾರನ ಯಾವತ್ತಾದ್ರೂ ಶೇರ್ ಮಾಡಿದ್ರ? ನಿಮ್ಗೆ ಎಷ್ಟು ದಿನದಿಂದ ಹಿಂದೆ ಗೊತ್ತಿತ್ತು ತರುಣ್ ಇವರಿಬ್ರು ಮದ್ವೆ ಆಗ್ತಾರೆ ಅನ್ನೋಂಥದ್ದು? ಇಲ್ಲ, ಲವ್ ಸ್ಟೋರಿ ನೆವರ್ ಹ್ಯಾಪೆಂಡ್. ಅವರಿಬ್ಬರ ಮಧ್ಯೆ ಲವ್ ಸ್ಟೋರಿ ಅಂತ ಯಾವುದೂ ಆಗಿಲ್ಲ. ಅದನ್ನೇ ನಾನು ಎಷ್ಟೋ ಸಲ ನಾನು ಹೇಳಿದ್ದೀನಿ ಬೇರೆ ಚಾನಲ್ಸ್ಗೂ ನನಗೆ ಇಂಟರ್ವ್ಯೂ ಆದಾಗ. ಇಟ್ ಈಸ್ ಅ ಪ್ರಪೋಸಲ್ ವಿಚ್ ಇಸ್ ಕಮ್. ಅವ್ರಿಗೆ ಪ್ರಪೋಸಲ್ ಬಂದಿರೋದು. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಲವ್ ಸ್ಟೋರಿ, ಡೇಟಿಂಗ್ ಆರ್ ಗೋಯಿಂಗ್ ಫಾರ್ ಡಿನ್ನರ್ ಇದೆಲ್ಲ ಯಾವುದೂ ಆಗಿಲ್ಲ, ಇಲ್ಲಿ ತನಕ ಯಾವುದೂ ಆಗಿಲ್ಲ. ಸೊ ಸಿನಿಮಾ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದು ಬರ್ತಾ ಇದೆ. ಒಟ್ಟಿಗೆ ಸಿನಿಮಾ ಮಾಡಿದ್ರು ರಾಬರ್ಟ್ ಟೈಮಿಂದ. ಎವರ್ ಸಿನ್ಸ್ ರಾಬರ್ಟ್ ಟೈಮ್ ಒಬ್ರು ಡೈರೆಕ್ಟರ್, ಒಂದು ನಟಿ, ಆ್ಯಂಡ್ ಶೀ ಈಸ್ ಅ ವೆರಿ ಪೆಪಿ ಕ್ಯಾರೆಕ್ಟರ್. ಒಂಥರ ನೀವು ಸೆಟ್ಟಲ್ಲಿ ಇದ್ದರೆ ನೀವು ಅಸೋಸಿಯೇಟ್, ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೆಟ್ಟಲ್ಲಿದ್ದರೆ ಎಲ್ಲರ ಜೊತೆನೂ ಒಂದು ರೌಂಡ್ ಮಾತಾಡ್ಕೊಂಬರೋದು. ಕ್ಯಾಮ್ರಾಮನ್ ಇದ್ದರೆ ಕ್ಯಾಮ್ರಾಮನ್ ಪಕ್ಕ ಕೂತ್ಕೊಳ್ಳೋದು, ಡೈರೆಕ್ಟರ್ ಇದ್ದರೆ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಮಾತಾಡೋದು, ಸೆಟ್ ಬಾಯ್ಸ್ ಅವ್ರ ಹತ್ರ, ಡಿಸೈನರ್ ಇದ್ದರೆ ಅವ್ರಿಗೋಗಿ ತಮಾಷೆ ಮಾಡಿಬರೋದು, ಕೊರಿಯೋಗ್ರಾಫರ್ ಇದ್ದರೆ ಅವ್ರಿಗೆ ತಮಾಷೆ ಬರೀ ಇದೆ. ಮತ್ತು ಬರೀ ಕಿತಾಪತಿ ಸೆಟ್ಟಲ್ಲಿ, ಬರೀ ಕಿತಾಪತಿ, ಕ್ಯಾರವನ್ನಲ್ಲಿ ಕಿತಾಪತಿ, ವಿಡಿಯೋ ತೆಗೆಯೋದು, ಹಾಕೋದು, ಗ್ರೂಪ್ಗೆ ಹಾಕೋದು, ಬರೀ ಇಂಥದ್ದೇ ಮಾಡೋದು. ಶೀ ಈಸ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಶಿ ಬಿಕಮ್ಸ್ ಎವ್ರಿಬಡೀಸ್ ಫೇವ್ರೆಟ್. ಯಾರೇ ಅವ್ರ ಜೊತೆ ಕೆಲಸ ಮಾಡಿದ್ರು ದೇ ವಿಲ್ ಲೈಕ್ ಸೋನಲ್. ಶಿ ಈಸ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಏನಂತ ನನಗೆ ಗೊತ್ತಿಲ್ಲ, ವೈ ಡಿಡ್ ದಟ್ ಈವನ್ ಕಮ್ ದಟ್ ಯು ನೋ ಲವ್ ಆ್ಯಂಡ್ ಎವ್ರಿಥಿಂಗ್ ಅಂತ. ರಾಬರ್ಟ್ ಹ್ಯಾಪೆಂಡ್ ವೇ ಬ್ಯಾಕ್. ಅಲ್ಲಿಂದ ಇಲ್ಲಿ ತನಕ ಏನೂ ಇರಲಿಲ್ಲ. ಬಿಕಾಸ್ ನಾನು ಸೆಟ್ಗೆ ಹೋಗ್ತೇವೆ. ಇವಾಗ ಸಾಂಗ್ ಶೂಟಿಂಗ್ ಇರುವಾಗ, ಇವಾಗ ಬನಾರಸಲ್ಲಿದ್ದೆ ನಾನು, ಬುದ್ಧಿವಂತಲ್ಲಿದ್ದೆ, ಇದೆಲ್ಲ ಐ ಆಮ್ ಸೀಯಿಂಗ್ ಎವ್ರಿಥಿಂಗ್. ಸೊ ನಿಮಗೆ ಗೊತ್ತಾಗುತ್ತಲ್ವಾ. ಸೊ ಆ ಥರದ್ದು ಎಲ್ಲೂ ಕಂಡು ಬಂದಿರಲಿಲ್ಲ. ಬಟ್ ದೆನ್ ಇದು ತುಂಬ ಪ್ಯಾಕ್ಡ್ ಆಗಿ with a very little time things came in, and then she said, babe, this is what it is, and then costumes ಎಲ್ಲ ಆಗಬೇಕು, I need to talk to you few things ಅಂತ ಕರೆದ್ರು. ಆ್ಯಂಡ್ ದೆನ್ ಕೆಲವೊಂದು ನಾವು ಕೇಳಬಾರ್ದು, ಕೆಲವೊಂದು ಕೇಳಿ ತಿಳ್ಕೊಳ್ಳೋ ಅಂಥದ್ದನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ, ಕೆಲವೊಂದು ಅವ್ರು ಹೇಳಿದ್ರೆ ಒಳ್ಳೆಯದು. ಸೊ ಹಾಗಾಗಿ ವೆನ್ ಶಿ ಫೆಲ್ಟ್ ಇಟ್ ಈಸ್ ರೈಟ್ ಫಾರ್ ಮೀ ಟು ನೋ, ಶಿ ಟೋಲ್ಡ್ ಮೀ. ಆವಾಗ we sat and we started sketching everything with a little time. ತುಂಬ ಟೆನ್ಷನ್ ಪಾರ್ಟಿ ಅವರು, ತುಂಬ ಟೆನ್ಷನಲ್ಲಿ ಕೂತ್ಕೊಂಡು ಎಲ್ಲ ಪ್ಲಾನ್ ಮಾಡಿಕೊಂಡು ಒಂದೊಂದೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಇವಾಗ. ರಶ್ಮಿ ಅವರು ಸಾರಥ್ಯದಲ್ಲಿ ಎಲ್ಲ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗ್ತಿದೆ, ಓಕೆ. ಬಟ್ ಧಾರೆ ಸೀರೆ ಎಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನೋಂಥ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಮತ್ತೆ ಮೊನ್ನೆ ಎಲ್ಲ ಜ್ಯುವೆಲ್ಸ್ ತಗೊಳ್ಳೋದ್ರಲ್ಲಿ ಬಿಸಿ. ಸೊ ಕಾಸ್ಟ್ಯೂಮ್ ಡಿಸೈನರು ಜೊತೆಗೆ ಆಪ್ತರಾಗಿರೋದ್ರಿಂದ ಇದು ಜ್ಯುವೆಲ್ಸ್ ತಗೊಳಕ್ಕೂ ಕೂಡ ರಶ್ಮಿ ಅವ್ರ ಜೊತೆಗಿದ್ರು ಅಂತ. ಸೊ ಎಷ್ಟು ಕೋಟಿ ಲೆಕ್ಕದಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರು ಇದ್ದೇ ಇರುತ್ತೆ. ಜ್ಯುವೆಲ್ಸ್ ಅಂದ್ರೆ ಅಫ್ಕೋರ್ಸ್ ಡೈಮಂಡ್ ತಗೊಂಡಿರ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ. ಏನೇನೆಲ್ಲ ಪರ್ಚೇಸ್ ಮಾಡಿದ್ರು ಮೇಡಮ್?
ಸೊ ಇವಾಗ ಇದ್ರದ್ದು ಧಾರೆದು ಒಂದು ಲುಕ್ನ ನಾವು ಸೆಪ್ರೇಟಾಗಿ ವಿ ಆರ್ ಪ್ಲಾನಿಂಗ್ ಟು ಅನೌನ್ಸ್ ಇಟ್ ಎವ್ರಿಥಿಂಗ್ A to Z. ಅಫ್ಕೋರ್ಸ್ ಡೈಮಂಡ್ಸೇ ನಾವು ಅಂದ್ಕೊಂಡಿರೋದು ಯಾವುದು ಇದಕ್ಕೆ ಧಾರೆಗೆ. ಇವಾಗ ಏನು ನಾವು ನೋಡಿ ಬಂದಿದ್ವಿ, ನನಗೆ ಕಿರಣ್ ಅವರು ಯಾವಾಗ ಮಾತಾಡಿದ್ರು, ನಮ್ಗೆ ಇವಾಗ ವಿ ಹ್ಯಾವ್ ಟು ರಿವೈಸ್ ಇಟ್. ಕಾರಣಾಂತರಗಳಿಂದ ಇಟ್ ಈಸ್ ನಾಟ್ ಗೋಯಿಂಗ್ ವೆಲ್ ವಿತ್ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಅನ್ನೋದೊಂದಿತ್ತು. ಸಾರಿ. ಸೊ ಹಾಗಾಗಿ ಇವಾಗ ಮತ್ತೆ ವಿ ಆರ್ ರಿವಿಸಿಟಿಂಗ್ ದ ಡಿಸೈನ್ಸ್. ಸೊ ಅದಕ್ಕೆ ಇವಾಗ ಸೋನಲ್ ಇಸ್ ನಾಟ್ ದೇರ್, ಶಿ ಇಸ್ ಟ್ರಾವೆಲಿಂಗ್. ಒನ್ ಶಿ ಇಸ್ ಬ್ಯಾಕ್ ವಿ ಹ್ಯಾವ್ ಟು ರಿವಿಸಿಟ್ ಆಲ್ ದ ಡಿಸೈನ್ಸ್ ಆಫ್ ದ ಜುವೆಲ್ಸ್, ನೋಡ್ಬಿಟ್ಟು ಮತ್ತೆ ಫೈನಲ್ ಮಾಡ್ಕೋಬೇಕು. ಫಾರ್ ಶೋರ್ ಇಟ್ ಇಸ್ ಪೋಲ್ಕೀಸು, ಡೈಮಂಡ್ಸ್, ಅನ್ಕಟ್ ಡೈಮಂಡ್ಸೇ ಅನ್ಕೋತಾ ಇರೋದು ಎಲ್ಲದೂ. ಹಾಂ, ವೆರಿ ಎವ್ರಿಥಿಂಗ್ ಇಟ್ಸ್ ಗೋನ್ ಟು ಬಿ ಅ ಹೆವಿ ಲುಕ್, ನಾವು ಅದನ್ನೇ ಅಂದ್ಕೊಂಡಿರೋದು. ಸೊ ಧಾರೆದು ಲುಕ್ ಏನಿದೆ ಅದನ್ನು ವಿ ವಾಂಟ್ ಟು ಅನೌನ್ಸ್ ಇಟ್ ಪ್ರಾಪರ್ಲಿ ಬಿಕಾಸ್ ವಿ ಹ್ಯಾವ್ ಸ್ಟಫ್ ದೇರ್. ಸೊ ಅದನ್ನು ವಿ ವಾಂಟ್ ಟು ಅನೌನ್ಸ್ ಇಟ್ ಲೇಟರ್. ಹೌದು, ಎವ್ರಿಥಿಂಗ್ ಹ್ಯಾಪೆಂಡ್ ಹಿಯರ್. ಎಲ್ಲ ಶಾಪಿಂಗು ಟೈಮ್ ಇರಲಿಲ್ಲ ನಮಗೆ. ಒಂದು ವೇಳೆ ಆಗಿದ್ದರೆ ನಾನು ಕಂಚಿಗೆ ಹೋಗೋದಂತ ನಾನು ಇನ್ಸಿಸ್ಟ್ ಮಾಡಿದೆ, ಬಟ್ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ತುಂಬ ಲಾಸ್ಟ್ ಮಿನಿಟ್ ಇಟ್ ವಾಸ್ ಸೋ ಜಿಫಿ ದ್ಯಾಟ್ ನಮಗೆ ವಿ ಹ್ಯಾಡ್ ನೋ ರೂಮ್ ಫಾರ್ ಟ್ರಾವೆಲ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಲಾಸ್ಟ್ ಮಿನಿಟ್. ಸೊ ವಿ ಹ್ಯಾಡ್ ಟು ಎಂಡ್ ಅಪ್ ಬೈಯಿಂಗ್ ಬೆಂಗಳೂರಲ್ಲೇ ತೊಗೊಂಡ್ವಿ. ಬಟ್ ವಿವ್ ಗಾಟ್ ಗುಡ್ ಥಿಂಗ್ಸ್, ವಾಟ್ ಎವರ್ ಅದರಲ್ಲಿ ನೋಡಿ ಮಾಡಿ ತೊಗೊಂಡಿದ್ದೀವಿ. ಚಂದ ಇರೋದೇ ಸಿಕ್ಕಿದೆ. ಈಗ ರಿಸೆಪ್ಷನ್ ಅಲ್ಲಿ ಹೇಗೆ ಕಾಣಿಸ್ಬೋದು, ನಮ್ಗೆ ಯಾವ ಲುಕ್ ಅಲ್ಲಿ ಇರ್ತಾರೆ ಅನ್ನೋ ಅಟ್ಲೀಸ್ಟ್ ಲುಕ್ ಯಾವ ರೀತಿ, ಅದ್ರ ಗೌನ ಅಥವಾ ಸ್ಯಾರಿನ ಅಥವಾ ಹೇಗೆ ಅಂತ. ಹಾಂ, ಧಾರೆದು ನಾವು ಸೀರೆ ಅಂದ್ಕೊಂಡಿದ್ದೀವಲ್ವ. ಸೊ ಹಾಗಾಗಿ ರಿಸೆಪ್ಷನ್ ವಿಲ್ ಬಿ ಲೆಹೆಂಗಾ ಬ್ಲೌಸು. ಮಿರಾಜ್ ಅಂತ ಮಾಡ್ತೀರ, ಅದನ್ನ ನಾನು ಅನೌನ್ಸ್ ಮಾಡ್ಬೋದು ಇಲ್ಲಿ. ಮಿರಾಜ್ ಅಂತ ದೇ ಆರ್ ಇನ್ ಕಮರ್ಷಿಯಲ್ ಆ್ಯಂಡ್ ದೇ ಆರ್ ಒನ್ ಆಫ್ ದ ಬೆಸ್ಟ್ ಬ್ರೈಡಲ್ಸ್ ಇಲ್ಲಿ ಬೆಂಗಳೂರಲ್ಲಿ. ಸೊ ವಿ ಫೌಂಡ್ ದೆಮ್ ರಿಯಲಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಯಾತಕ್ಕೆ ಅಂದರೆ ದೇ ಡೂಯಿಂಗ್ ಎಂಟೈರ್ ಥಿಂಗ್. ಐ ವಾಂಟೆಡ್ ದ ಲೆಹೆಂಗಾ ಟು ಬಿ ಹ್ಯಾಂಡ್ ವರ್ಕ್ಡ್. ನನಗೆ ಫುಲ್ಲು ಲೆಹೆಂಗಾ ಹ್ಯಾಂಡ್ ವರ್ಕ್ ಬೇಕಿತ್ತು. ನನಗೆ ಮಷೀನ್ ವರ್ಕ್ ಆಗಿ ಬೀಡ್ ವರ್ಕ್ ಆಗಿ ಆಗಿರೋದು ನನಗೆ. ಐ ಡಿಂಟ್ ವಾಂಟ್ ಸೋನಲ್ ಟು ಸೆಟಲ್ ಫಾರ್ ಎನಿಥಿಂಗ್ ಲೆಸ್. ನನಗೆ ಅವ್ರಿಗೆ ಯಾವುದು ಕಮ್ಮಿ ಅಂತ ಅನಿಸ್ಬಾರ್ದು ಅಂತ ನನಗೆ ಮನಸ್ಸಲ್ಲಿತ್ತು. ಸೊ ವಿ ರಿಯಲಿ ಫಾಟ್ ಫಾರ್ ಇಟ್. ಅಂದರೆ ನಾವು ರೆಡಿಮೇಡ್ ತೊಗೊಂಬಿಡೋದು ಅಂತಾಯಿತು, ಒಂದಷ್ಟು ಜನ ಡಿಸೈನರ್ಸ್ ಜೊತೆ ಅಸೋಸಿಯೇಟ್ ಆಗೋದು ಅಂತಾಯಿತು. ವಿ ವರಂಟ್ ವೆರಿ ಹ್ಯಾಪಿ ವಿತ್ ದ ಪ್ರೆಸೆಂಟೇಷನ್ಸ್ ಆರ್ ದ ಕೈಂಡ್ ಆಫ್ ಔಟ್ಕಮ್ ಬರೋದು. ಅವ್ರು ಏನು ವಿಷನ್ ಇಟ್ಕೊಂಡು ನಮಗೆ ತೋರಿಸಿದ್ದಾರೆ, ಐ ಆಲ್ವೇಸ್ ಫೆಲ್ಟ್ ನೋ ವಿ ನೀಡ್ ಮೋರ್ ಅನ್ನೋದೇ ಇತ್ತು. ಸೊ ವಾಟ್ ಎವರ್ ರೈಟ್ ನಾವು ಇವಾಗ ಫ್ರೇಮ್ ಮೇಲೆ ಏನು ವರ್ಕ್ ಆಗ್ತಾ ಇದೆ ಮಿರಾಜಲ್ಲಿ ರಿಸೆಪ್ಷನ್ದು, ಇಟ್ ಈಸ್ ಅದು ಐ ಥಿಂಕ್ ಇನಿಷಿಯಲಿ ನಾವು ಒಂದು ನೋಡಿದ್ವಿ, ದಟ್ ವಾಸ್ ಲೆಸ್, ಅದು ಸ್ವಲ್ಪ ಕಮ್ಮಿ ಇತ್ತು. ಇವಾಗ ನಾವೇನು ಚೇಂಜ್ ಮಾಡಿದ್ದೀವಿ, ಇವಾಗ ನಾವೇನು ಅಂದ್ಕೊಂಡಿದ್ದೀವಿ, ಐ ಥಿಂಕ್ ವಿ ವಿಲ್ ಗೆಟ್ ಟು ನೋ ದ ಕಾಸ್ಟ್ ನೆಕ್ಸ್ಟ್ ವೀಕ್ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಮುಂಚೆ ಇದ್ದಿದ್ದು ಇಟ್ ವಾಸ್ ಅ ಡಿಫ್ರೆಂಟ್ ಪ್ಯಾಟರ್ನ್, ಇವಾಗ ನಾವು ಹ್ಯಾಂಡ್ ವರ್ಕೇ ಮಾಡಿಸ್ತಾ ಇದ್ದೀವಿ. ಸೊ ಅದು ಮಾಡ್ತಿರೋದ್ರಿಂದ ಖಂಡಿತ ಪ್ರೈಸಲ್ಲಿ ವ್ಯತ್ಯಾಸ ಇದೆ. ಸೊ ನೆಕ್ಸ್ಟ್ ವೀಕಲ್ಲಿ ವಿ ವಿಲ್ ಗೆಟ್ ಟು ನೋ ದ ಕಾಸ್ಟ್. ಬಟ್ ಇಟ್ ಇಸ್ ಕಲರ್ ಕಾಂಬಿನೇಷನ್ನು ಅದೇ ಅದೊಂದು ಅಂದರೆ ಇಟ್ಸ್ ಗುಡ್ ಇಫ್ ಯು ವಿಟ್ನೆಸ್ ಇಟ್. ನಾಡಿದಲ್ಲಿ ನೀವೆಲ್ಲ ಇರ್ತೀರಾ ಅನ್ಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಗುಡ್ ಇಫ್ ಯು ವಿಟ್ನೆಸ್ ಇಟ್. ಈಗ ಕಮ್ಯುನಿಟಿ ಚೇಂಜ್ ಆಗಿರೋದ್ರಿಂದ ಅವಳ ಸಂಸ್ಕೃತಿ ಪ್ರಕಾರನೂ ಮದುವೆ ಆಗೋಣ, ನನ್ನ ಸಂಸ್ಕೃತಿ ಪ್ರಕಾರನೂ ಆಗೋಣ ಅನ್ನೋಂಥದ್ದು ಪ್ಲಾನ್ ಆಗಿದೆ. ಹಿಂದೂ ಸಂಸ್ಕೃತಿ ಪ್ರಕಾರ ಸಂಪ್ರದಾಯದಂತೆ ಏನಾಗಬೇಕು ಅದೆಲ್ಲ ನಿಮ್ಮ ಸಾರಥ್ಯದಲ್ಲಿ ನಡೀತಾ ಇದೆ. ಸೊ ಮಂಗಳೂರಲ್ಲಿ ಅವರ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಪ್ರಕಾರ ಆಗುವಂಥ ವೆಡ್ಡಿಂಗಿಗೂ ತಾವು ಕಾಸ್ಟ್ಯೂಮ್ ಡಿಸೈನಿಂಗ್ ಅನ್ಸುತ್ತೆ. ಸೊ ಎಷ್ಟು ಕಾಸ್ಟ್ಯೂಮ್ಸು ಅಲ್ಲಿ ಯಾವ್ಯಾವ, ಅಲ್ಲೂ ಕೂಡ ರಿಸೆಪ್ಷನ್ನು ಮತ್ತೆ ಮದುವೆ ಎಲ್ಲ ಅಲ್ಲೂ ನಡೆಯುತ್ತಾ ಅಥವಾ ಹೇಗೆ ಮ್ಯಾಮ್? ಇವಾಗ ಕರೆಕ್ಟ್ ಮಂಗಳೂರ್ದಾಗುವಾಗ ನನಗೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಬಗ್ಗೆ ಅಷ್ಟು ಜಾಸ್ತಿ ನನಗೆ ನಾಟ್ ಮಚ್. ಬಟ್ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಡಿಸೈನಿಂಗ್ ಗೌನ್ಸ್, ಅದು ಇದೆಲ್ಲ ಸೂಟ್ಸ್ ಅದೆಲ್ಲ ನಾನು ಡಿಸೈನ್ ಮಾಡ್ತಾನೆ ಬಂದಿದ್ದೀನಿ. ಬಟ್ ನಾವೇನು ಮಾಡಿದ್ವಿ ಅಂದರೆ ಕ್ರಿಶ್ಚಿಯನ್ ವೆಡ್ಡಿಂಗು ಡೇಟ್ ಫೈನಲ್ ಆಗಿಲ್ಲದೆ ಇರೋದ್ರಿಂದ ಡಿಸೈನರ್ ಹತ್ರ ಮಾತಾಡಿಟ್ಟಿದ್ದೀವಿ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಡಿಸೈನರ್ ಹೂಸ್ ಡಿಸೈನಿಂಗ್ ಫಾರ್ ಸೋನಲ್ ಆ್ಯಂಡ್ ತರುಣ್ಜಿ ಅವ್ರಿಗೂ ಬೇರೆ ಡಿಸೈನರ್ ಇನ್ನೊಬ್ರು ಡಿಸೈನ್ ಮಾಡ್ತಿದ್ದಾರೆ. ಅಲ್ಲಾಗೋ ಅಂಥ ಸಡೋ ರೋಸ್ ಒಂದಷ್ಟೆಲ್ಲ ಅವ್ರದ್ದು ಕಿರ್ಗಿ ಅಂತೆಲ್ಲ ಒಂದಷ್ಟೆಲ್ಲ ಇವೆಂಟ್ಸ್ ಇದೆ ಅವ್ರದ್ದೇನೆ ಕಾಸ್ಟ್ಯೂಮ್ಸು, ಅದೆಲ್ಲ ಒಂದೊಂದು ಒಬ್ರೊಬ್ರಿಗೆ ನಾವು ವಹಿಸಿದ್ದೀವಿ. ಸೊ ಅದೆಲ್ಲ ಮೇಲ್ವಿಚಾರಣೆ ಅಗ್ಯಾನ್ ನಾನೇ ಮಾಡ್ತಾ ಇದ್ದೀನಿ. ಹಾಂ, ಈಗ ಸೋನಲ್ ಮನೆಯವರು ಎಷ್ಟು ಖುಷಿ ಇದ್ದಾರೆ ಮ್ಯಾಮ್, ತುಂಬ ಹತ್ರದಿಂದ ನೋಡ್ತಾ ಇದ್ದೀರಾ. ಸೊ ಮಗಳ ಮದುವೆ ಅವ್ರ ಅಕ್ಕಂದ್ರು ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಆದ್ರೂ ಮುದ್ದಿನ ಮಗಳು ಇವಳು. ಇಂಡಸ್ಟ್ರಿ ಅವ್ರನ್ನೇ ಚೂಸ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಕೆಲವರೆಲ್ಲ ಲವ್ ಮಾಡಿ ಆಗಿದ್ದಾರೆ, ಡೈರೆಕ್ಟರ್ಸು, ಆ್ಯಕ್ಟರ್ಸ್, ಹೀರೋಯಿನ್ಸು. ಬಟ್ ಸೋನಲ್ಲು ಇಂಡಸ್ಟ್ರಿ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಮನೆಯವರ ಒಂದು ಒಪಿನಿಯನ್ ಏನಿದೆ, ಎಷ್ಟು ಖುಷಿ ಇದೆ ಇಡೀ ಫ್ಯಾಮಿಲಿ ಅಂತ? ಇದು ಮನೆಯವ್ರ ಒಪಿನಿಯನ್ನೇ ಆಗಿತ್ತು ಮದುವೆ ಆಗಬೇಕನ್ನೋದು. ಸೊ ಹಾಗಾಗಿ ಫಸ್ಟ್ ಶಿ ವಾಂಟೆಡ್ ದ ಫ್ಯಾಮಿಲಿ ಟು ಬಿ ಹ್ಯಾಪಿ. ಶಿ ಆಲ್ವೇಸ್ ಕೆಪ್ ಸೇಯಿಂಗ್
her mother plays a huge role and sisters as well. She goes by family. She's a very family oriented person. Sole decision maker alla. Sonal is somebody who believes in ನನ್ನನ್ನು ಬ್ಲೆಸ್ ಮಾಡಿ ಮನೆಯಿಂದ ಕಳಿಸಿದ್ರೆ ಐ ವಿಲ್ ಬಿ ಹ್ಯಾಪಿ ಅನ್ನೋದು ಅವರು. ಶಿ ಕೀಪ್ ಸೇಯಿಂಗ್ ದ್ಯಾಟ್. ಶಿ ಏನೇ ಒಳ್ಳೆ ಕೆಲಸ ಮಾಡಿದ್ರು ಐ ವಾಂಟ್ ಟು ಟೇಕ್ ದೇರ್ ಕಾನ್ಸೆಂಟ್ ಅಂತ ಹೇಳಿ ಅವ್ರ ತಾಯಿನ ಅವ್ರ ತಂದೆ ಇಲ್ಲ, ಅವ್ರು ಚಿಕ್ಕವರಿರುವಾಗಲೇ ತೀರ್ಕೊಂಡ್ಬಿಟ್ಟಿದ್ರು. ಅಕ್ಕಂದ್ರು ಮತ್ತು ತಾಯಿನ ಎಲ್ಲ ಕೇಳಿ ಅವರು ದೇ ಡೂ ಇಟ್. ಸೊ ಹಾಗಾಗಿ ತಾಯಿ is somebody whom she really counts on. ಅವರು ಖುಷಿ ಇರೋದಕ್ಕೇ she's taken this forward. ಸೊ ಹಾಗಾಗಿ ಅವರು ಇಫ್ ಶಿ ಬ್ಲೆಸ್ಸಸ್ ಅಂದರೆ ಎವ್ರಿಥಿಂಗ್ ವಿಲ್ ಗೋ ಗುಡ್ ಅನ್ನೋದು ಅವರ ಇದು ಒಂದು ನಂಬಿಕೆ. ಸೊ ಹಾಗಾಗಿ ಅಫ್ಕೋರ್ಸ್ ದೇ ಆರ್ ವೆರಿ ಹ್ಯಾಪಿ. ಶಿ ಈಸ್ ಆಲ್ಸೋ ವೆರಿ ಹ್ಯಾಪಿ. ಸೋನಲ್ ಅವ್ರನ್ನ ಸ್ಕ್ರಾಚ್ ಲೆವೆಲ್ ಇಂದ ತಾವು ಬಲ್ರಿ ಅಂತ ಗೊತ್ತು. ಯಾಕಂದ್ರೆ ಪ್ರಥಮ್ MLA ಸಿನಿಮಾದಿಂದ ಟಿಲ್ ನಟವರಲಾಲ್ ತನಕ ನೋಡಿದಿರಾ ಅಂತಂದ್ರೆ ಅದಕ್ಕೆ ಮುಂಚೆ ಅಭಿಸಾರಿಕೆ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರು ಬಂದಿದ್ದ ಇಂಡಸ್ಟ್ರಿಗೆ ಆ ಸಿನಿಮಾದಿಂದ. ಸೊ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡಿದ್ದಾರೆ. ಯಾವತ್ತಾದ್ರೂ ತುಂಬಾ ಸ್ಟ್ರಗ್ಲಿಂಗ್ ಡೇಸ್ ಗಳನ್ನ ಶೇರ್ ಮಾಡ್ಕೊಂಡು ಹತ್ತಿದ್ದುಂಟ ಅಥವಾ ಇವತ್ತಿಗಂತೂ ಫುಲ್ ದಿಲ್ ಖುಷ್. ಸೊ ಆರಂಭದ ದಿನಗಳ ಬಗ್ಗೆ ಎಷ್ಟು ಪೈನ್ ಇದೆ ಸೋನಲ್ಗೆ ಅನ್ನುವಂಥದ್ದು ಏನಾದ್ರು ವಿಚಾರ ಗೊತ್ತಿದೆಯಾ? ಅಫ್ಕೋರ್ಸ್ ಶಿ ಇಸ್ ಶೇರ್ಡ್ ಅಲ್ಲ. ಅಂದರೆ ಅವತ್ತಿಗಾಗುವಾಗ ಸ್ಟ್ರಗ್ಲಿಂಗ್ ಅನ್ನೋದು ಗೊತ್ತು. ನಾನು ಸ್ಟ್ರಗಲ್ ಮಾಡ್ತಿದ್ದೀನಿ ಅನ್ನೋದು ಹೇಳ್ಕೊಳಕ್ಕಾಗಲ್ಲ. ಬಟ್ ಶಿ ಇಸ್ ಫೈಟಿಂಗ್ ವಿತ್ ಸಮಥಿಂಗ್ ಅನ್ನೋದು ಗೊತ್ತಾಗುತ್ತೆ ಯಾರಿಗಾದ್ರೂ ನಾನು ಹೇಳೋದು. ಸೊ ಅಭಿಸಾರಿಕೆಯಿಂದ ನನಗೆ ಅಫ್ಕೋರ್ಸ್ ಅಭಿಸಾರಿಕೆ ಪ್ರೀಮಿಯರ್ಗೆ ಹೋಗಿದ್ದೀನಿ ಆ್ಯಂಡ್ ಅದಾದಮೇಲೆ MLA ಬಂತು. ಸೊ ಹಾಗಾಗಿ ನಾವು ಮಾತಾಡಿರೋದು ಖಂಡಿತ ಇದೆ. ಆ್ಯಂಡ್ ಅವ್ರಿಗೇನು ಅನಿಸುತ್ತೆ ಅಂದರೆ ನಾನು ಅದನ್ನೆಲ್ಲ ನೋಡಿರೋದು ಇವತ್ತಿಗೆ ನನಗದು ಪಾಠ ಅಂತ ಹೇಳ್ತಾರೆ. ಸೊ ಬಟ್ ಅವ್ರು ಮಾತ್ರ ಚೇಂಜ್ ಆಗಿಲ್ಲ. ಕಮ್ ವಾಟ್ ಮೇ, ನೀವು ಯಾರನ್ನೇ ಕೇಳಿದ್ರು, ಒಬ್ಬರು ಟೆಕ್ನಿಷಿಯನ್ ಯಾರನ್ನೇ ಕೇಳಿದ್ರು ಹಾಗೆ ಇದೆಯಾ ಬಿಡಮ್ಮ ನೀನು ಅಂತ ಮಾತಾಡ್ತಾರೆ ಎಲ್ರು. ಸೊ ಹಾಗಿರುವಾಗ ಅಫ್ಕೋರ್ಸ್ ಶಿ ಶೇರ್ಸ್, ಬಟ್ ಐ ಸಿ ಹರ್ ಕ್ರೈಯಿಂಗ್ ವೆರಿ ರೇರ್. ಅವರು ಬೇಗ ಎಲ್ಲರ ಮುಂದೆ ಕೂಗೋದು ಅಳೋದು ಶಿ ಡಸಂಟ್ ಡೂ. ತುಂಬ ರೇರ್. ಆ್ಯಂಡ್ ಐ ಹ್ಯಾವೆಂಟ್ ಸ್ಪಾಟೆಡ್ ಹರ್. ಹಾಗೇನಾರು ಆಯ್ತಂದರೆ ಶಿ ವೋಂಟ್ ಶೋ ಹರ್ ಫೇಸ್. ಸೊ ಹಾಗಾಗಿ ಶಿ ಹ್ಯಾಸ್ ಶೇರ್ಡ್ ಥಿಂಗ್ಸ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಅದು ಅವರು ಪಾಠ ಅಂತ ಕಲ್ತ್ಕೊಂಡು ಮುಂದೆ ಬಂದಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ ಹೀಗಾಗೋಯ್ತು ಅಂತ ಅವರು ಶಿ ಡಸನ್ ಕ್ರಿಪ್. ಶಿ ಈಸ್ ಮೂವಿಂಗ್ ಆನ್. ಸೊ ಅದಕ್ಕೆ ಒಳ್ಳೆ ವಿಚಾರಗಳು ಅವ್ರಿಗೆ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಫಾರ್ ಹರ್ ಅಂತ ಹೇಳ್ಬೋದು. ಸೊ ಶಿ ಡೆಫಿನೆಟ್ಲಿ ಶೇರ್ಸ್. ಆ್ಯಂಡ್ ಸ್ಟ್ರಗ್ಲಿಂಗ್ ಪೀರಿಯಡ್ ಪ್ರತಿಯೊಬ್ಬ ಆರ್ಟಿಸ್ಟು ಟೆಕ್ನಿಷಿಯನ್ ಲೈಫಲ್ಲಿ ಹಾಗೇ ಆಗುತ್ತೆ ಅಂತ ನನಗನ್ಸುತ್ತೆ. ಅದನ್ನು ಪಾಠ ಅಂತ ಕಲ್ತ್ಕೊಂಡು ಅವರು ಮುಂದೆ ಬರ್ತಿದ್ದಾರೆ. ಸೊ ದಟ್ ಈಸ್ ಮೇಕಿಂಗ್ ಹರ್ ಮೋರ್ ಸ್ಟ್ರಾಂಗ್. ಈಗ ದರ್ಶನ್ ಸರ್ ಮತ್ತೆ ಸೋನಲ್ ಅವರಿಬ್ರು ಅಣ್ಣ ತಂಗಿ ಬಾಂಡಿಂಗ್ ಎಷ್ಟು ಚಂದ ಇದು ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತು. ರಿಯಲ್ ಲೈಫ್ ಅಂಡ್ ರಿಯಲ್ ಲೈಫ್ ಕೂಡ. ಸೊ ನೀವು ಅವ್ರನ್ನ ಹತ್ರದಿಂದ ನೋಡಿದ್ರ ರಾಬರ್ಟ್ ಸೆಟ್ಟಲ್ಲಿ ಯಾವತ್ತಾದ್ರೂ ಸೆಟ್ಟಿಗೆ ಹೋದಾಗ? ಇಲ್ಲ, ಆವಾಗ ವಿ ವರ್ ನಾಟ್ ಅಲೌಡ್. ಐ ಥಿಂಕ್ ಕೋವಿಡ್ ಟೈಮ್ ಅನ್ಸುತ್ತಲ್ವಾ ಆವಾಗ. ಐ ಥಿಂಕ್ ಇಟ್ ವಾಸ್ ಟೂ ಮಚ್ ಆಫ್ ರಿಸ್ಟ್ರಿಕ್ಷನ್ಸು, ಸೆಕ್ಯೂರಿಟೀಸು. ಅಂದರೆ ಐ ಥಿಂಕ್ ಎಂಟ್ರೆನ್ಸಲ್ಲೇ ನೀವು ಬ್ಯಾಗ್ಸು, ಮೊಬೈಲ್ಸು, ಐ ಥಿಂಕ್ ನಿಮಗೆ ಗೊತ್ತಿದೆ ಅನ್ಸುತ್ತೆ, ಎಲ್ಲದೂ ಯು ಹ್ಯಾಡ್ ಟು ಡೆಪಾಸಿಟ್ ಇನ್ ಅ ಪ್ಲೇಸ್. ಅದನ್ನೆಲ್ಲ ಮಾಡಿ ಒಳಗೆ ಹೋಗಬೇಕಿತ್ತು. ಯಾರು ಫೋನಲ್ಲಿ ಮಾತಾಡೋಕ್ಕಾಗ್ತಿಲ್ಲ. ದೇ ಹ್ಯಾಡ್ ಟು ಹ್ಯಾವ್ ಎನ್ ID ಕಾರ್ಡ್ ಆ್ಯಂಡ್ ಲಾಟ್ ಮೆನಿ ಪ್ರೊಸೀಜರ್ಸ್. She always wanted to take me to the sets, but ಆಗಿರಲಿಲ್ಲ. But then of course she is very close to Darshan sir. ಇವತ್ತು ಅಂದ್ರೆ ವೆಡ್ಡಿಂಗ್ ಕಾರ್ಡ್ನ ಎಲ್ರಿಗೂ ಕೊಡೋಕ್ ಮುಂಚೆ ದರ್ಶನ್ ಅವ್ರಿಗೆ ಕೊಟ್ರು ಅನ್ನೋಂಥ ವಿಚಾರ ಇದೆ. ತಮಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಇನ್ನೊಂದು ದರ್ಶನ್ ಅವ್ರು ಬರಬೇಕು ಅಂತ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ ಸೋನಲ್. ಅವ್ರು ಇದ್ದಿದ್ರೆ ಚಂದ ಅಂತ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರ ತಮ್ಮ ಹತ್ರ? ಮಾತಾಡಿರೋದಂದ್ರೆ he should have been there for sure. We are missing him ಅನ್ನೋದು ಖಂಡಿತ ಇಬ್ರಿಗೂ ಇದೆ. ಅದು ಇವರು ಪ್ರೊಫೆಷ್ನಲಿ ಅಸೋಸಿಯೇಟ್ ಆಗಿದ್ದಾರೆ ತರುಣ್ ಜಿ ಅವರು. ಸೋನಲು ಪರ್ಸ್ನಲಿ ಶಿ ಕಾಲ್ಸ್ ಹಿಮ್ ಬ್ರದರ್ ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಿರೋದ್ರಿಂದ ಇಬ್ರೂ ಒಂದು ರೀತಿ ಮಿಸ್ ಮಾಡ್ಕೋತಿದ್ದಾರೆ. ಅವ್ರು ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಅಂತ. ಅದಕ್ಕೆ ಡೇಟ್ ಇರೋದು ಈ ಡೇಟ್ಗಿದೆ, ಮುಂದೆ ಹಾಕಬೇಕಾ ಹೇಗೆ ಅನ್ನೋದೆಲ್ಲ ಅವರು ಕೇಳ್ಕೊಂಡು ಬಂದು ಯಾವುದೇ ಕಾರಣಕ್ಕೂ ಅದು ಮಾಡಬೇಡಿ, ಮುಂದೆ ಹಾಕಕ್ಕೆ ಹೋಗಬೇಡಿ, ಇವಾಗ ಏನು ಅಂದ್ಕೊಂಡಿದ್ರೆ ಅದೇ ಮುಹೂರ್ತದಲ್ಲಿ ಅದೇ ಲಗ್ನದಲ್ಲಾಗಿ ಅಂತೆಲ್ಲ ಅವ್ರು ಹೇಳಿರೋದಕ್ಕೆ ಒಂದು ಸಪೋರ್ಟ್ ಇಸ್ ದೇರ್ ಆ್ಯಂಡ್ ಹೀ ಈಸ್ ಅವೇರ್ ಆಫ್ ಇಟ್ ಅನ್ನೋ ಒಂದು ಬಲ ಇದೆ ಅನ್ನೋದು ಒಂದು ಭರವಸೆಯಿಂದ both are proceeding with everything, but for sure they're missing him. For sure they're going to miss him. For sure. ಡೌಟೇ ಇಲ್ಲ. ವೆಡ್ಡಿಂಗ್ ಇನ್ವಿಟೇಷನ್ ನಿಮಗೆ ತಲುಪಿರುತ್ತೆ. ಅದೂ ಕೂಡ ಪರಿಸರ ಸ್ನೇಹಿ ಅಂದರೆ ಲೈಕ್ ಅದನ್ನು ವೆಡ್ಡಿಂಗ್ ಇನ್ವಿಟೇಷನ್ನ ಯಾವತ್ತಿಗೆ ಬಿಸಾಕಿದ್ರು ಕೂಡ, ಎಲ್ಲಿ ಬಿಸಾಕಿದ್ರು ಅಲ್ಲಿ ಒಂಚೂರು ಮಣ್ಣಿದ್ರೆ ಅದೊಂದಿಷ್ಟು ಸಸಿಗಳು, ತರಕಾರಿ ಗಿಡ ಮತ್ತು ಹಣ್ಣು ಹಂಪಲು ಬಿಡೋ ಅಂಥ ಗಿಡಗಳು, ಈ ಥರದ್ದೊಂದು ಯುನೀಕ್ ಥಿಂಕ್ ಮಾಡ್ತಾರಲ್ಲ ಇಬ್ಬರು. ಸೊ ಅವರಿಬ್ಬರ ಥಿಂಕಿಂಗ್ ಪ್ರೋಸೆಸ್ಗೆ ಮತ್ತು ಕ್ರಿಯೇಟಿವಿಟಿಗೆ ಏನು ಹೇಳ್ತಾರೆ ರಶ್ಮಿ ಅವರು?
ಅದೇ ನಾನು ಎನಿಥಿಂಗ್ ಇಬ್ಬರ ಆಲೋಚನೆನೂ ಒಂದೇ ಆಗಿರುತ್ತೆ ಅಥವಾ ಇಬ್ಬರು ತುಂಬ ಚೆನ್ನಾಗಿ ಸಿಂಕ್ ಆಗ್ತಾರೆ. ಇವಾಗ ದಿಸ್ ಥಾಟ್ ಆಫ್ ಗಿವಿಂಗ್ ಗಿಫ್ಟ್ಸ್ ತುಂಬ ಬಂತು ನಮಗೆ. ಅಂದರೆ ಇನ್ವಿಟೇಷನ್ ಹೇಗಿರಬೇಕು, ಇಟ್ ಹ್ಯಾಸ್ ಟು ಬಿ ಇವಾಗ ಅಂಬಾನಿಯವ್ರದ್ದೆಲ್ಲ ಇದೇ ಟೈಮ್ಗೆ ಇವಾಗ ವೆಡ್ಡಿಂಗ್ ಆಗಿದ್ದರಿಂದ ನಮಗೆಲ್ಲ ವಾಟ್ ಇಸ್ ದ ಡ್ರೈ ಫ್ರೂಟ್ಸ್ ಕೊಡಬೇಕಾ ಅಥವಾ ಚಾಕ್ಲೇಟ್ಸ್ ಕೊಡಬೇಕಾ ಅಥವಾ ಸ್ವೀಟ್ಸ್ ಇಟ್ಟಿರ್ಬೇಕಾ, ಬಾಕ್ಸಲ್ಲಿ ಪ್ರಸಾದ ಇಟ್ಟಿರಬೇಕಾ ಏನು ಅನ್ನೋದು we were sitting and thinking. ಹಾಗಿರುವಾಗ when he thought he could come up with something with such idea ಅಂತ ಆದಾಗ we felt it's amazing. of course ಅದಕ್ಕೆ ಒಂದಷ್ಟು ಆಪ್ಷನ್ಸು, ಅದಕ್ಕೆ ಅದನ್ನು ಆ ಇನ್ವಿಟೇಷನ್ ಬಿಸಾಡೋ ಥರ ಇರಬಾರ್ದು ಅನ್ನೋದೇ ಅವ್ರ ಕಾನ್ಸೆಪ್ಟ್ ಆಗಿತ್ತು. ಹೇಗೆ ಮಾಡಿದ್ರು ಅದು ರೀಟೇನ್ ಆಗಬೇಕು, ಮನೇಲಿ ಇರಬೇಕು, ಅದು ಅವ್ರ ಇನ್ವೈಟು ಮನೇಲೇ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ, ಯಾವ್ಯಾವ ಮನೆ ಕೊಟ್ಟಿದ್ದಾರೆ ಅಲ್ಲಿ ಅವ್ರು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ದೇ ಥಾಟ್ ಲೈಕ್ ದಿಸ್. ಆ್ಯಂಡ್ ಅಫ್ಕೋರ್ಸ್ ಇದು ತುಂಬ ಪ್ರತಿಯೊಂದು ನಾನು ಹೇಳ್ತೀನಲ್ಲ, ದೇ ಪ್ಲ್ಯಾನ್ ವೆರಿ ವೆಲ್ ಆ್ಯಂಡ್ ಇಟ್ ಇಸ್ ಥಾಟ್ ವೆರಿ ವೆಲ್. ಸೊ ಹಾಗಾಗಿ ಆ್ಯಂಡ್ ಸೋನಲ್ ಆಲ್ಸೋ ಲೈಕ್ಸ್ ಇಟ್ ದಟ್ ವೇ ಆ್ಯಂಡ್ ಇಟ್ ಸಿಂಗ್ಸ್ ವೆರಿ ವೆಲ್. ಅವರಿಬ್ಬರು ಥಾಟ್ ಪ್ರಾಸೆಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಫ್ಕೋರ್ಸ್ ಇಟ್ಸ್ ಅ ಯುನೀಕ್ ವೆಡ್ಡಿಂಗ್ ಗಿಫ್ಟ್ಸ್ ಅವ್ರು ಏನು ಕೊಟ್ಟಿದ್ದಾರೆ, ಇನ್ವಿಟೇಷನ್ ಇನ್ವೈಟ್ಸ್ ಎಲ್ಲ. ಹಾಂ, ತರುಣ್ ಸರ್ ದರ್ಶನ್ ಅವರಿಗೆ 3 ಬಿಗ್ ಬ್ರೇಕ್ ಕೊಡುವಂಥ ಸಿನಿಮಾಗಳೇ, ಚೌಕ ಇಂದ ಹಿಡಿದು ರಾಬರ್ಟು, ಕಾಟೇರ, ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳನ್ನ ದರ್ಶನ್ ಸರ್ ಕೊಟ್ಟಿದ್ರಿಂದ ದರ್ಶನ್ ಸರ್ ಇನ್ ಕೇಸ್ ಅನುಪಸ್ಥಿತಿಯಲ್ಲೂ ಅಂದ್ರೆ ಅಷ್ಟೊತ್ತಿಗೆ ನಮಗೆ ಬೇಲ್ ಸಿಗ್ಲಿಲ್ಲ, ಬರಕ್ ಚಾನ್ಸಸ್ ಇಲ್ಲ ಅಂದ್ರೆ ಅವ್ರ ಅಭಿಮಾನಿಗಳಂತೂ ಮದ್ವೆಗೆ ಬರ್ತಾರೆ. ಸೊ ಎಷ್ಟು ಜನರಿಗೆ ಇವ್ರು ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ ತರುಣ್ ಸುಧೀರ್ ಕುಟುಂಬಸ್ಥರು, ಅಂದ್ರೆ ಎಷ್ಟು ಜನ ಬರ್ಬೋದು. ಮತ್ತೆ ಸೆಲೆಬ್ರಿಟಿಗಳು ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನರಿಗೆ ಗೊತ್ತು ತರುಣ್ ಸುಧೀರ್ ಸರ್ ದೊಡ್ಡ ಖಳನಾಯಕರು. ಅಲ್ಲಿಂದ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಜನಕ್ಕೆ ತಯಾರಿ ನಡೀತಾ ಇದೆ ಮ್ಯಾಮ್? ಸೌತ್ ಅದೇನೆ, ನಾನು ಮೊನ್ನೆನೂ ಅದನ್ನೇ ಹೇಳ್ತಿದ್ದೆ. ಸೌತಿಂದ ಹೂಮೆವರ್ ಹಿ ನೋಸ್ ಈಸ್ ಅಸೋಸಿಯೇಟೆಡ್ ಆರ್ ಹೂ ಬೀನ್ ಫ್ರೆಂಡ್ಸ್ ಬೇರೆ ಲ್ಯಾಂಗ್ವೇಜಿಂದ, ಖಂಡಿತ ಅವರು ಎಲ್ಲರೂ ಅವ್ರ ಲಿಸ್ಟ್ ನೋಡಿದ್ರೆ ಅದೇ ಯಾರೊಬ್ಬರು ಹೀಸ್ ಕಮ್ ಅಕ್ರಾಸ್, ಈಸ್ ಮೇಡ್ ಶ್ಯೂರ್ ದಟ್ ಹೀಸ್ ಗಿವಿಂಗ್ ಇನ್ವೈಟ್ಸ್. ಪ್ರತಿಯೊಬ್ಬರೂ ಅವರು ಕರೀತಾ ಇದ್ದಾರೆ. ಸೌತ್ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಐ ಆಮ್ ಶ್ಯೂರ್ ದೇ ಗೋಣ ಬಿ ಲಾಡ್ ಆಫ್ ಗೆಸ್ಟ್ಸ್ ಹೂ ಆರ್ ಕಮ್ಮಿಂಗ್ ಇನ್. ಆ್ಯಂಡ್ ಕಮ್ಮಿಂಗ್ ಟು ಫ್ಯಾನ್ಸ್ ನೀವೇನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ತರುಣ್ಜಿ ಫ್ಯಾನ್ಸ್ ಆಗಿರ್ಬೋದು, ಸೋನಲ್ ಫ್ಯಾನ್ಸ್ ಆಗಿರ್ಬೋದು, ದಿಸ್ ಗೋಯಿಂಗ್ ಟು ಬಿ ಜನಸಾಗರನೇ ಇರುತ್ತೆ ಅಂತ ಅನಿಸುತ್ತೆ. ಮೊನ್ನೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ರಿಪೇರ್ ಅಂತೇನಲ್ಲ, ವಿ ನೋ ದಟ್ ದೇರ್ ಗೋನ್ ಬಿ ಲಾಡ್ ಆಫ್ ಪೀಪಲ್ ಆ್ಯಂಡ್ ಇಟ್ ಈಸ್ ದ ಫ್ಯಾಕ್ಟ್ ಅಷ್ಟೇನೆ. ಅದು ಒಂದು ಮೆನು ಮಾಡಿದ್ರಂತ, ಇದನ್ನ ನಿನ್ನೆ ಮಾತಾಡಿದ್ವಿ ನಾವು, ಮೊನ್ನೆ ಮಾತಾಡಿದ್ವಿ. ಒಂದು ಮೆನು ಮಾಡಿತ್ತು, ಆ ಮೆನು ಇವಾಗ ಚೇಂಜ್ ಆಗಿದೆಯಂತೆ. ಸೊ ದ್ಯಾಟ್ ಮೆನು ವಿ ನ್ಯೂ. ಇವಾಗ ಇನ್ನೊಂದು ಮಾಡಿರೋ ಮೆನ್ಯೂ ವಿ ಡು ನಾಟ್ ನೋ. ಸೋನಲ್ಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಸೊ ವಿ ಹ್ಯಾವ್ ಟು, ಬಿಕಾಸ್ ಶಿ ಇಸ್ ಟ್ರಾವೆಲಿಂಗ್, ಅವ್ರು ಬಂದಮೇಲೆ ವಿ ಹ್ಯಾವ್ ಟು ಫೈಂಡ್ ಔಟ್. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಟ್ ಇಸ್. ಗೊತ್ತಿಲ್ಲ, ಕೆಲವೊಂದೆಲ್ಲ ಇಟ್ ಈಸ್ ಅ ಸರ್ಪ್ರೈಸ್ ಟು ಅಸ್ ಆಲ್ಸೋ. ಹಾಂ, ಸೋನಲ್ ಏಳು ಬೀಳುಗಳನ್ನ ನೋಡ್ಕೊಂಡು ಫೈನಲಿ ಈ ಹಂತಕ್ಕೆ ಬೆಳೆದು ನಿಂತು ಈಗ ಮದ್ವೆ ಆಗೋಗ್ತಿದ್ರೆ, ನಿಮ್ಮದೇ ಮನೆ ಮಗಳನ್ನ ಮದ್ವೆ ಮಾಡ್ಕೊಡುವಂತ ಸಂಭ್ರಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅವ್ರು ವರ್ಕ್ ಮಾಡ್ತಿದ್ರಿ, ಎಷ್ಟೆಲ್ಲ ಜವಾಬ್ದಾರಿ, ರಿಸ್ಕ್ ಅನಿಸ್ತಾ ಇದೆಯಾ ಅಥವಾ ಖುಷಿಯಾಗಿ ಮಾಡ್ತಿದ್ದೀರಾ? ಹೇಗೆ ರಶ್ಮಿ ಫೈನಲ್? ಟೆನ್ಷನ್, ಸೂಪರ್ ಟೆನ್ಷನ್ ಸೋನಲ್ ಕೊಟ್ಟಿರೋದಿದು. ನಮ್ಮ ಮಗಳಿದಾರಲ್ವಾ ಅರುಲಾ ಅಂತ, ಸೊ ನಾನು ಹೇಳ್ತಿರ್ತೀನಿ, ಅವಳು ಮದುವೆ ಮಾಡೋ ಮುಂಚೆ ನಿಮ್ಮ ಮದುವೆ ಇವಾಗ ಮಾಡ್ತಾ ಇರೋದು. ಇಟ್ ಈಸ್ ಅ ಪೈಲಟ್ ರನ್ ನಮಗೆ. ಸೊ ಹಾಗಾಗಿ ಮದುವೆ ಸಿದ್ಧತೆಗಳೆಲ್ಲ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ತುಂಬಾ ಟೆನ್ಷನ್, ಹೇಗಾಗುತ್ತೋ ಏನೋ, ನಾನೆಲ್ಲೇನು ತಪ್ಪು ಮಾಡಿಬಿಡ್ತೀನೋ, ನನ್ನಿಂದ ಏನು ತಪ್ಪಾಗ್ಬಿಡುತ್ತೋ, ಅಥವಾ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಎಲ್ಲೇನು ತಿಳ್ಕೊಳ್ದೆ ಮಾಡಿಬಿಡ್ತೀನೋ ಇಲ್ಲದೆ ಇರೋ ಟೈಮಲ್ಲಿ ಅನ್ನೋದೆಲ್ಲ ತುಂಬಾ ನನಗೆ ಮನ್ಸಿಗೆ ಕಾಡ್ತಾ ಇರುತ್ತೆ. ಬಟ್ ಆದಷ್ಟು ಸಮಾಧಾನವಾಗಿದ್ದು ವಾಟ್ ಎವರ್ ಬೆಸ್ಟ್ ನಮ್ಮ ಮನೆಯಿಂದ ನಾವು ಮಾಡೋಕ್ಕೆ ಸಾಧ್ಯ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ವಿ ರಿಯಲಿ ವಿಶ್ ಹರ್ ಗುಡ್ ಫಾರ್ ಇಷ್ಟು ಬೆಳೆದು ಬಂದು ಇಷ್ಟು ಒಳ್ಳೆ ಇದರಲ್ಲಿದ್ದು ಅವರು. ಶಿ ಸ್ಟಿಲ್ ಗಿವ್ಸ್ ಪ್ಲೇಸ್ ಫಾರ್ ಲೈಫಲ್ಲಿ ಈ ಎಲ್ಲ ಎಥಿಕ್ಸ್ಗಳಿಗೆ ಅವರು ಒಂದು ಅಥವಾ ಅಂದರೆ ನಾನು ವಾಟ್ ಐ ಮೀನ್ ಇಸ್, ಇವಾಗ ಈ ರಿಚುವಲ್ಸ್ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಇದೆಲ್ಲ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಬೆನ್ನು ತಟ್ಬಿಟ್ಟು ಮಾಡೋಣ ಸರಿ ಅಂತ ನಾವು ಜೊತೆಲಿ ನಿಂತಿದ್ದೀವಿ. ಸೊ ಹಾಗಾಗಿ ಐ ಆಮ್ ಶ್ಯೂರ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಗೋ ಗುಡ್. ಬಟ್ ಫಾರ್ ಶ್ಯೂರ್ ನನಗೂ ಒಳಗಡೆಯಿಂದ ಟೆನ್ಷನ್ ಇದ್ದೇ ಇದೆ ಫಾರ್ ಶ್ಯೂರ್. ಲಾಸ್ಟ್ ಕ್ವಶನ್, ಈ ಕನ್ವೆನ್ಷನ್ ಸೆಂಟ್ರು ಯಾವ ರೀತಿ ತಯಾರಾಗ್ತಾ ಇದೆ? ಯಾವ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ? ಅದು ಈ ವೆಡ್ಡಿಂಗ್ ಕಾರ್ಡ್ನೇ ಈ ಥರ ಯುನೀಕ್ ಆಗಿ ಥಿಂಕ್ ಮಾಡಿರೋರು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಆ ಥರ ಪ್ಲ್ಯಾನ್ ಮಾಡಿರೋರು, ಮದುವೆ ಯಾವ ಥರ ಯಾವ ಕಾನ್ಸೆಪ್ಟಲ್ಲಿ ಇರುತ್ತೆ ಅನ್ನುವಂಥದ್ದು ಅದ್ರದ್ದೊಂದು ಕ್ಯೂರಿಯಾಸಿಟಿ ಇದೆ.
ಸಿ ಇದ್ರದ್ದು ಯಾವುದು ರಿಸೆಪ್ಷನ್ದು ಅಫ್ಕೋರ್ಸ್ ದ ಡೆಕೋರ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ರಾಯಲ್ ಅಂತ ಅಂದ್ಕೊಂಡಿದ್ದಾರೆ. ಅದ್ರದ್ದು ಒಂದಷ್ಟೆಲ್ಲ ಲೇಔಟ್ಸ್ ಎಲ್ಲ ಚೇಂಜಸ್ ಆಗ್ತಾನೇ ಇದೆ. ಅದು ಕಾಸ್ಟ್ಯೂಮ್ ನಾವು ಕಲರ್ ಚೇಂಜ್ ಮಾಡ್ಕೊಂಡ್ವಿ, ಸೊ ಅದ್ರದ್ದು ಒಂದಷ್ಟು ಚೇಂಜಸ್ ಆಗಿ ಅದು ಡೆಕೋರ್ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಒಂಚೂರು ಚೇಂಜಸ್ ಆಗ್ತಾನೆ ಇದೆ. ದಾರೆದು ಅಫ್ಕೋರ್ಸ್ ನಿಮಗೆ ಮಂಟಪ ಟ್ರೆಡಿಷ್ನಲ್, ಯು ಕಾಂಟ್ ಡೂ ಎನಿಥಿಂಗ್ ಮಚ್, ಯು ಕಾಂಟ್ ಪ್ಲೇ ಮಚ್, ಸೊ ಹಾಗಿರುತ್ತೆ. ಸೊ ಡೆಕಾರ್ಸ್ ಆರ್ ಅಂದರೆ ಎರಡಕ್ಕೂ ಕಾಂಪ್ಲಿಮೆಂಟ್ ಆಗೋ ಥರನೇ ಇರಬೇಕು. ಫಾರ್ ಶೋರ್ ದೊಡ್ಡ ಹಾಲ್ ಆಗಿರೋದ್ರಿಂದ ತುಂಬಾ ಹ್ಯೂಜ್ ಡೆಕಾರ್ ಆಗಿರುತ್ತೆ, ಹ್ಯೂಜ್ ಬ್ಯಾಕ್ ಡ್ರಾಪ್ ಆಗಿರುತ್ತೆ, ಅದು ಮಾತ್ರ ಫಾರ್ ಶೋರ್. ಲಾಸ್ಟ್ ಕ್ವಶನ್, ತರುಣ್ ಸರ್ ರಿಯಲ್ ಲೈಫ್ ನಾಯಕಿನ ತುಂಬಾ ಅದ್ಭುತವಾಗಿ ಪರಿಚಯಿಸಿದ್ರು. ಸೊ ಬೊಂಬಾಟ್ ಗಿಫ್ಟ್ ಕೊಟ್ಟಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ, ಯಾವ ಸ್ಯಾರಿ ಕೊಟ್ಟಿರ್ತಾರೋ ಅಥವಾ ಡೈಮಂಡ್ ನೆಕ್ಲೆಸ್ ಕೊಟ್ಟಿರ್ತಾರೋ, ರಿಂಗ್ ಕೊಟ್ಟಿರ್ತಾರೋ, ಏನೋ ಒಂದು ಕೊಟ್ಟಿರ್ತಾರೆ ಸರ್ಪ್ರೈಸ್ ಆಗಿ. ರಶ್ಮಿ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ, ಬಟ್ ಅದನ್ನ ಏನಾದ್ರೂ ಸೀಕ್ರೆಟ್ ರಿವೀಲ್ ಮಾಡ್ಬೋದಾ? ಏನಾದ್ರೂ ಸರ್ಪ್ರೈಸ್ ಆಗಿ ತರುಣ್ ಸರ್ ಕಡೆಯಿಂದ ಬಂದಿರ್ತಕ್ಕಂಥ ಗಿಫ್ಟ್ ಮದುವೆಗೆ ಅಂತ? ಮದುವೆಗೆ ಅಂತ ಇವಾಗ ಅವ್ರ ಮನೆ ಕಡೆಯಿಂದ ಅವ್ರು ಸೀರೆ ಕೊಡಿಸ್ಲೇಬೇಕು. ಅದೊಂದು ಸೀರೆ ಸಿದ್ಧತೆ, ಸೀರೆ ಮತ್ತು ಜ್ಯುವೆಲ್ಸ್ ಅದೇನಿದೆ ಇನ್ ಟರ್ಮ್ಸ್ ಆಫ್ ತಾಳಿ ಅದೆಲ್ಲ ಏನಿದೆ ಅದೆಲ್ಲ ಖಂಡಿತ ಆಗಿದೆ. ಆ್ಯಂಡ್ ಅದು ಬಿಡ್ತಂದರೆ ಇನ್ನು ಮುಂದೆ ಇವಾಗ ಈ ಕಡೆಯಿಂದನೂ ನಮಗೆ ಒಂದಷ್ಟು ಹುಡುಗನ ಮನೆ ಕಡೆ ಕೊಡುವಂಥ ಒಂದಷ್ಟು ಸರ್ಪ್ರೈಸಸ್ ಇದೆ. ಅದೆಲ್ಲ ಇನ್ನು ಮುಂದೆ ಅದನ್ನೇ ಹೇಳ್ತಿಲ್ವಾ, ನಮಗೆ ಹೀಗೆ ಬಂದು ಹೀಗೆ ಕ್ರಶ್ಶಾಗಿ ಕೂತ್ಕೊಂಡ್ಬಿಟ್ಟಿದೆ ಇದು ಯಾವುದಕ್ಕೂ. ಇವಾಗ್ಲೂ ನಾನು ಮಾತಾಡುವಾಗ ನೀವು ಬಂದಾಗ ನಾವು ಅದನ್ನೇ ಹೇಳ್ತಿದ್ವಿ, ಎಷ್ಟೋ ವಿಚಾರಗಳು ವಿ ಹ್ಯಾಡ್ ಸ್ಕಿಪ್ಡ್. ನೀವು ಬಂದಾಗ ನಾವು ಒಂದಷ್ಟು ಜನ ಡಿಸೈನರ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ನೆನಪಿದೆ ಅಲ್ಲ ನಿಮಗೆ? ಅದೆಲ್ಲ ನಾವು ಮರ್ತೇ ಬಿಟ್ಟಿದ್ವಿ ನಾವು ಒಂದಷ್ಟೆಲ್ಲ. ಸೊ ಹಾಗಾಗಿ ಕೆಲವೊಂದೆಲ್ಲ ಇಟ್ ಈಸ್, ಐ ಆಮ್ ಶ್ಯೂರ್ ಇಟ್ ಈಸ್ ಆನ್ ಕಾರ್ಡ್ಸ್. ಮತ್ತು 11ನೇ ತಾರೀಕು ಅವ್ರ ಬರ್ಡೇ ಬೇರೆ ಸೋನಲ್ದು. ಬರ್ಡೇ ದಿನ ಮದುವೆ ಆಗ್ತಿರೋದಕ್ಕೆ ಏನು ಹೇಳ್ತಿದ್ರೆ? ಯಾಕೆ ಪರ್ಟಿಕ್ಯುಲರ್ ಆಗಿ ಅದೇ ಡೇಟ್ ಮೆನ್ಷನ್ ಮಾಡೋದಕ್ಕೆ? ಇಲ್ಲ, ನಾನು ಬರ್ಡೇ ದಿನನೇ ಮದುವೆ ಆಗ್ಬೇಕು ಅನ್ನೋದು ಎಷ್ಟೋ ಹುಡುಗ ಹುಡುಗಿಯರ್ ಕನ್ಸಿರುತ್ತೆ. ಅದೇ ರೀತಿ ಪ್ಲಾನ್ ಮಾಡಿದ್ದ ಸೋನಲ್ ಅಥವಾ ಹೇಗೆ? ಸೋನಲ್ಗೆ ಮದುವೆ ಬರ್ಡೇ ದಿನ ಬೇಡ ಆಗಿತ್ತು. ಸೋನಲ್ ಕೆಪ್ ಸೇಯಿಂಗ್ ನನ್ನ ಆ್ಯನಿವರ್ಸರಿ ಮತ್ತು ಬರ್ಡೇ ಎರಡೂ ಒಂದೇ ಆಗ್ಬಿಡುತ್ತೆ, ಒಂದೇ ಗಿಫ್ಟಲ್ಲಿ ಮುಗಿಸ್ಬಿಡ್ತೀರಾ ನೀವು ಅಂತ ಶಿ ಕೆಪ್ ಸೇಯಿಂಗ್ ಇಟ್, ಆಯಿತಾ? ಸೊ ಇಲ್ಲಮ್ಮ, ಎರಡು ಬೇರೆ ಬೇರೆ ಗಿಫ್ಟ್ ಕೊಡ್ತೀನಿ ಅಂತ ಅವ್ರು ಹಿ ಮೇಕ್ಸ್ ಫನ್ ಆಫರ್, ಆಯಿತಾ? ಸೊ 11th ಐ ಡೋಂಟ್ ನೋ, ಅವತ್ತು ತುಂಬ ಆಸ್ಪಿಷಿಯಸ್ ಅಂತ ಹೇಳಿ ಅವತ್ತೇ ಆಗಬೇಕಂತ ಹೇಳಿ ಒಂದೆರಡು ಡೇಟ್ಸ್ ಇಟ್ಕೊಂಡು, ಅದೇ ದರ್ಶನ್ ಸರ್ನೆಲ್ಲ ಕೇಳುವಾಗ ಅದೇ ಡೇಟೇ ಇರಲಿ ಅಂತ ಅವರು ಫೈನಲ್ ಮಾಡಿದಾಗ, ಸೊ ಅವತ್ತು ಅವ್ರ ಬರ್ಡೇ ಬೇರೆ ಆಗಿದೆ. ಸೊ ಹಾಗಾಗಿ ಖಂಡಿತ ಸರ್ಪ್ರೈಸಸ್ ಇರುತ್ತೆ. ಸರ್ಪ್ರೈಸಸ್ಸು ನಮಗೆ ಹೇಳಿ ಮಾಡಿದ್ರೆ ಅದು ಸರ್ಪ್ರೈಸ್ ಆಗಲ್ಲ, ಸ್ಲಿಪ್ ಆಫ್ ಟಂಗ್ ಏನೋ ಹೇಳ್ಬಿಡ್ತೀವಿ ಅನ್ಕೊ, ಬಿಕಾಸ್ ಎಲ್ಲ ಎಷ್ಟೊಂದು ಗಿಜಿಬಿಜಿ ನಡೀತಾ ಇದೆ ಇವಾಗಲ್ವಾ. ಸೊ ಇವ್ರ ಸರ್ಪ್ರೈಸ್ ಆಗಿ ಅವ್ರ ಹತ್ರನೇ, ಅದಕ್ಕೆ ಹೇಳ್ತಿರ್ತೀನಿ, ಅವ್ರ ಸರ್ಪ್ರೈಸ್ ಅವ್ರ ಹತ್ರ ಸರ್ಪ್ರೈಸ್ ಆಗಿರಲಿ, ಇವ್ರ ಸರ್ಪ್ರೈಸ್ ಇವ್ರ ಹತ್ರನೇ ಸರ್ಪ್ರೈಸ್ ಆಗಿರಲಿ, ಬೋತ್ ಹ್ಯಾವ್ ಟು ಜಸ್ಟ್ ಮೇಕ್ ಇಟ್ ಹ್ಯಾಪನ್ ಅಷ್ಟೇ. ಈಗ ಒಂದೇ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಸೋನಲ್ ತರುಣ್ ಸರ್ ನೀವು 3 ಜನ ಕೂತು ಮಾತಾಡಿರ್ತೀರ. ಹೌದು. ಯೂಶಲಿ ಏನಂತ ಕರೀತಾರೆ ಅನ್ನೋಂಥದ್ದು ಅವರಿಬ್ಬರು ಅಭಿಮಾನಿಗಳಿಗೆ ಕುತೂಹಲ ಇರುತ್ತೆ. ಸೊ ಏನಾದ್ರು ಪೆಟ್ ನೇಮ್ ಅಥವಾ ಕ್ಯೂಟ್ ನೇಮ್ ಏನಾದ್ರು ಕರೀತಾರಮ್ಮ? ಏನೂ ಇಲ್ಲಪ್ಪ. ಇವಾಗ ನಾನು ಅದನ್ನೇ ಮುಂಚೆ ಸರ್ ಅಂತ ಮೊನ್ನೆ ತನಕನೂ ಸರ್ ಅಂತಿದ್ರು ಸೋನಲ್ಲು. ರೀಸೆಂಟ್ ಟೈಮ್ಸ್ ತನಕ ಸೋನಲ್ ಅಂತಿದ್ರು. ಮೊನ್ನೆ ರಾತ್ರಿ ಕಾಸ್ಟ್ಯೂಮ್ ಮೀಟಿಂಗ್ ಒಂದು ಫೈನಲ್ ಇತ್ತು ನಮ್ಮದು 3 days ಬ್ಯಾಕ್. ಐ ಥಿಂಕ್ ಸಂಡೇ ನೈಟ್ ನಮಗೆ ಕಾಸ್ಟ್ಯೂಮ್ ಮೀಟಿಂಗ್ ಫೈನಲ್ ಇತ್ತು. ಅವತ್ತು ಸರ್ ಅನ್ನಲಿಲ್ಲ, ಬಟ್ ಐ ಡೋಂಟ್ ನೋ ವಾಟ್ ಇಟ್. ಬಟ್ ಅಲ್ಲಿ ತನಕ ಶಿ ಕೆಪ್ ಸೇಯಿಂಗ್ ಸರ್ ಬಿಕಾಸ್ ಶಿ ಅಸೋಸಿಯೇಟೆಡ್ ವಿತ್ ಹಿಮ್ ಆಸ್ ಡೈರೆಕ್ಟರ್ ಅಲ್ವಾ. ಇಟ್ಸ್ ಅ ಡೈರೆಕ್ಟರ್ ಆ್ಯಂಡ್ ಅ ಹೀರೋಯಿನ್ ರಿಲೇಷನ್ ಶಿ ಸೇಯಿಂಗ್. ಆ್ಯಂಡ್ ದೆನ್ ಮೊನ್ನೆ ಒಂದಿನ ಶಿ ಡಿಂಟ್ ಸೇ. ಸೊ ದಿಸ್ ಇಸ್ ಅ ಕ್ವೆಶ್ಚನ್, ವಾಟ್ ವಿಲ್ ಯು ಅಡ್ರೆಸ್, ಟೆಲ್ ಮಿ ಅಂತ ನಾವು ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಫ್ರೆಂಡ್ಸ್ ಇದ್ದೀವಿ, ಎಲ್ಲ ಕೂತ್ಕೊಂಡು ವಾಟ್ ಡು ಯು ವಾಂಟ್ ಟು ಅಡ್ರೆಸ್, ಟೆಲ್ ಮಿ ಅಂತ ನಾವು ಕೇಳ್ತಿರ್ತೀವಿ. ಸೊ ಫಾರ್ ಐ ಡೋಂಟ್ ನೋ, ಐ ಹ್ಯಾವೆಂಟ್ ಹರ್ಡ್. ಮೊನ್ನೆ ತನಕನೂ ಹಾಗೇನೆ ಶಿ ಯೂಸ್ ಟು ಕಾಲ್, ಲಾಸ್ಟ್ ವೀಕ್ ತನಕನೂ ಹಾಗೇ ಇತ್ತು. ಇನ್ನು ಮುಂದೆ ಐ ಡೋಂಟ್ ನೋ ಹೌ ಡು ಶಿ ವಾಂಟ್ಸ್ ಟು ಅಡ್ರೆಸ್. ಪಂಚತಂತ್ರ ಸಾಂಗು ಮತ್ತೆ ಬನಾರಸ್ ಸಾಂಗು ಫೇವ್ರೆಟ್ ಯೂಶಲಿ ಅವರ ಅಭಿಮಾನಿಗಳಿಗೆ. ಎರಡರಲ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಶ್ಮಿ ಅವ್ರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ? ಸೋನಲ್ ಯಾವ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ? ಬನಾರಸ್ ಬೆಳಕಿನ ಕವಿತೆ, ಬಿಕಾಸ್ ದಟ್ ಈಸ್ ಮೈ ಸಾಂಗ್. ನಾನೇ ಸೋನಲ್ ಅವ್ರಿಗೆ ಅವ್ರಿಗೆ ಡಿಸೈನ್ ಮಾಡಿದ್ದು. ಸೊ ಹಾಗಾಗಿ ಅಫ್ಕೋರ್ಸ್ ಪಂಚತಂತ್ರನೂ ಅಷ್ಟೇ. ಪಂಚತಂತ್ರನೂ ನಾನು ಮಾಡಿರೋದು ಸಾಂಗ್ಸು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ದೆನ್ ಬನಾರಸ್ ಈಸ್ ಮೈ ಡ್ರೀಮ್ ಸಾಂಗ್. ನಾನು ಹೇಗೆ ಡಿಸೈನ್ ಮಾಡಬೇಕು ಅಂತ ಒಂದು ಹೀರೋಯಿನ್ಗೆ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಹೀಗೆ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ, ಅಥವಾ ಡಿಸೈನಿಂಗ್ ಮಾಡಿದ್ರೆ ಹೀಗೆ ಮಾಡಬೇಕಂತ ಏನು ಅಂದ್ಕೊಂಡಿದ್ದೆ, ಅದು ಔಟ್ಕಮ್ ನಂಗೆ ಬಂದಿದ್ದು ಬನಾರಸ್ ಬೆಳಕಿನ ಕವಿತೆಯಲ್ಲಿ. ನನಗೆ ಐ ಗಾಟ್ ದಟ್ ಪ್ಲ್ಯಾಟ್ಫಾರ್ಮ್. ಸೊ ಐ ಥಿಂಕ್ ಬೆಳಕಿನ ಕವಿತೆ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್. ನೀವು ಈಗ ಹೇಳಿದಾಗ ಸ್ಟೂಡೆಂಟ್ ಲೈಫಿಂದನೂ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಬೇಕು ಅನ್ನೋದು ಒಂದು ಕನಸಿತ್ತು, ಅದು ಆಯಿತು. ನಿಮ್ಮ ಡೆಸ್ಟಿನಿ ಏನು? ಯೂಶಲಿ ಎಲ್ರಿಗೂ ಒಂದು ಈ ಪ್ಲೇಸ್ಗೆ ರೀಚ್ ಆಗಬೇಕು ಅನ್ನೋದಿರುತ್ತೆ.
ನಿಮಗೆ ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಇಂಥ ಸೆಲೆಬ್ರಿಟಿಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕು ಅಥವಾ ಸೈಮಾ, ಐಫಾ, ಫಿಲ್ಮ್ ಫೇರ್ ಯಾವುದಾದ್ರೂ ಒಂದು ಅವಾರ್ಡ್ ಪರ್ಟಿಕ್ಯುಲರ್ ಡಿಸೈನ್ ಮಾಡಿ ಸಿನಿಮಾಗೋಸ್ಕರನೇ ಒಂದು ಅವಾರ್ಡ್ ತಗೋಬೇಕು ಈ ಥರದ್ದು ಇದೆಯಾ ಅಥವಾ ಜನರ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ಅಂತ ಅನ್ಸುತ್ತಾ ರಶ್ಮಿಗೆ? ಐ ಥಿಂಕ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕನ್ನೋದು ಒಂದು ಐ ಬಿಲೀವ್. ನನಗೆ ಕೆಲಸ 364/7 ನನಗೆ ಐ ನೀಡ್ ಟು ಹ್ಯಾವ್ ವರ್ಕ್. ಸೊ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ಐ ಥಿಂಕ್ ಎಲ್ಲವುದು ಆಟೋಮ್ಯಾಟಿಕ್ಕಾಗಿ ನಮಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಡೆಸ್ಟಿನೇಷನ್ ಇದ್ದಿರ್ಬೋದು ಅಂದರೆ ವಿತ್ ವಾಟ್ ಎವರ್ ಸೆಟಪ್ ದಟ್ ಐ ಹ್ಯಾವ್, ಇವತ್ತಿಗೆ ನೀವೇನು ಇಲ್ಲಿ ಬಂದು ಇದು ಮಾಡ್ತಿದ್ದೀರಾ, ಇದು ಇಟ್ ಹ್ಯಾಸ್ ಟು ಬಿಕಮ್ 100 times ಬಿಗ್ ಆ್ಯಂಡ್ ಐ ಶುಡ್ ಎಂಪ್ಲಾಯ್ ಮೋರ್ ನಂಬರ್ ಆಫ್ ಪೀಪಲ್ ಅನ್ನೋದು ನನಗೆ ಆಸೆ. ನಾನು ತುಂಬ ಜನಕ್ಕೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕನ್ನೋ ನಂದು ನನ್ನ ಹಸ್ಬೆಂಡು ಅದೊಂದು ಆಸೆ ಇದೆ. ಸೊ ಹಾಗಾಗಿ ಐಫಾ, ಎಸ್ ಐ ಆಮ್ ಡಿಸೈನಿಂಗ್ ಫಾರ್ ನಾವು. ರೇಷ್ಮಾ ಅವ್ರಿಗೆ ಐಫಾಗೆ ನಾನು ಡಿಸೈನ್ ಮಾಡ್ತಾ ಇದ್ದೀನಿ, ಕೇಡಿಗೆ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ದೆನ್ ಅಪಾರ್ಟ್ ಫ್ರಮ್ ದಟ್ ಸಿನಿಮಾಗೆ ಅಂತ ಅವಾರ್ಡ್ ತೊಗೊಳೋದು ಖಂಡಿತ ಇಟ್ ಈಸ್ ಡೆಫಿನೆಟ್ಲಿ, ಬಟ್ ಅದಕ್ಕೆ ಅಂತ ಕೆಲಸ ಮಾಡಬಾರ್ದು ಅನ್ನೋದು ನಾನು. ಸೊ ಹಾಗಾಗಿ ಕೆಲವು ಸಲ ನೀವು ಡಿಸರ್ವಿಂಗ್ ಆಗಿದ್ದರೂ ಅವಾರ್ಡ್ ಸಿಗೋದಿಲ್ಲ, ದಟ್ ಈಸ್ ಅನ್ಫಾರ್ಚುನೇಟ್. ಸೊ ನನ್ನ ಒಂದು ಟಾರ್ಗೆಟ್ ಏನಿದೆ, ನನಗೆ ಗಿವನ್ ಎನಿಥಿಂಗ್ ತುಂಬ ಕಷ್ಟ ಇದಾಗೋದಿಲ್ಲ ಅನ್ನೋ ಒಂದು ಕೆಲಸ ಇದೆ ಅಂದರೆ ನಾನು ಐ ವಾಂಟ್ ಟು ಡೂ ಇಟ್ ಅನ್ನೋದು, ದಟ್ ಈಸ್ ವೇರ್ ಐ ಪ್ಲೇ ಅ ರೋಲ್ ಅನ್ನೋದು ನನಗೆ. ಸೊ ನನಗೆ 24/7 ಕೆಲಸ ಇರಬೇಕು ಆ್ಯಂಡ್ ದೆನ್ ಥಿಂಗ್ಸ್ ವಿಲ್ ಕಮ್ ಮೈ ವೇ ಅನ್ನೋದು ನನಗೆ. ಆಗಸ್ಟ್ 10-11 ಕೌಂಟ್ ಡೌನ್ ಶುರು ಆಗಿದೆ. ಹೌದು. ನಿಮ್ಮ ಮಗಳು ಮತ್ತೆ ತರುಣ್ಜಿಗೆ ಎಸ್. ಸೊ ಐ ವಿಶ್ ಸೋನಲ್ ಅವ್ರಿಗೆ ಮತ್ತು ತರುಣ್ಜಿ ಅವ್ರಿಗೆ ಈ ಹೊಸ ಬಿಗಿನಿಂಗ್ ಏನಿದೆ ಇದು ಇಟ್ ಹ್ಯಾಸ್ ಟು ಬಿ ಎಟರ್ನಲ್ ಇಬ್ರಿಗೂ. ಸೊ ಇಟ್ ಈಸ್ ವೆರಿ ಎಮೋಷ್ನಲ್ ನಮ್ಮ ಮನೇಲಿ ನಮ್ಮೆಲ್ರಿಗೂ ಆ್ಯಂಡ್ ನಿಮ್ಮ ಫ್ಯಾಮಿಲೀಸ್ಗೂ ಫಾರ್ ಶ್ಯೂರ್. ಸೊ ಹಾಗಾಗಿ ಹೇಗೆ ಖುಷಿಯಾಗಿ ಸೋನಲ್ ಯಾವಾಗಲೂ ಇರ್ತಾರೋ ಮತ್ತು ತರುಣ್ಜಿ ಹೇಗೆ ನಗ್ತಾ ಇರ್ತಾರೋ ಹಾಗೇ ಥ್ರೂ ಔಟ್ ಹಾಗೇ ಇರಲಿ, ಖುಷಿಯಾಗಿರಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ನಿಮ್ಮ ಕ್ವಾಲಿಟಿ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೀ ಬೀಯಿಂಗ್ ಲೇಟ್. ರಿಯಲಿ ಸಾರಿ. ಇದಿಷ್ಟು ರಶ್ಮಿ ಮೇಡಮ್ ಅವರ ಮಾತುಗಳಾಗಿತ್ತು. ಅಟ್ ಪ್ರೆಸೆಂಟ್ ಇವತ್ತಿನ ಕಾಲಘಟ್ಟದಲ್ಲಿ ಕಮರ್ಷಿಯಲ್ ವೇನಲ್ಲಿ ಥಿಂಕ್ ಮಾಡೋರೇ ಜಾಸ್ತಿ. ಅಂದರೆ ಬಾಂಡಿಂಗ್ಗಳಿಗೆಲ್ಲ ಬೆಲೆ ಇಲ್ಲ, ನನ್ನ ವರ್ಕ್ ಏನು ನಾನು ಮಾಡೋಣ, ದುಡ್ಡು ಬರುತ್ತಾ ಅಷ್ಟೇ ಸಾಕು ಅನ್ನೋರೇ ತುಂಬ ಜನ ಇದ್ದಾರೆ. ಬಟ್ ಇವರು ಪ್ರೀತಿ ವಿಶ್ವಾಸ ನೋಡಿ, ಆರಂಭ ದಿನಗಳಿಂದ ಒಂದು 8-10 ಸಿನಿಮಾಗಳಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲಿಂದ ಒಂದು ಪ್ರೀತಿ, ಒಂದು ಬಾಂಧವ್ಯ ಶುರುವಾಗುತ್ತೆ. ಆ ಬಾಂಡಿಂಗ್ ಮೇಲೆ ಇಡೀ ಮನೆ ಅಂದರೆ ಮದುವೆದು ಕಂಪ್ಲೀಟ್ ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಮಾಡ್ತಿದ್ದಾರೆ. ತಮ್ಮ ಮಗಳ ಮದುವೆನ ಮಾಡ್ಕೊಡ್ತಿದ್ದೀನಿ ಅನ್ನುವಂಥ ಸಂತೋಷ, ಸಂಭ್ರಮ ರಶ್ಮಿ ಮೇಡಮ್ಗಿದೆ. ಸೊ ಸೋನಾಲ್ ಮಾಂಟೆರೋ ಮದುವೆ ನಂತರ ಇನ್ನು ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ವೆಡ್ಡಿಂಗ್ ಪ್ರಪೋಸಲ್ ಅಂದರೆ ವೆಡ್ಡಿಂಗ್ಗಳಿಗೆ ಡಿಸೈನಿಂಗ್ ಮಾಡುವಂಥದ್ದು ಮತ್ತು ಸಾಕಷ್ಟು ದೊಡ್ಡ ದೊಡ್ಡ ತಾರೆಯರಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡುವಂಥ ಅಪರ್ಚುನಿಟಿ ರಶ್ಮಿ ಅವ್ರಿಗೆ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ನೋಡೋಣ ಆಗಸ್ಟ್ 10-11ಕ್ಕೆ ಸೊ ಹೇಗೆ ಕಾಣ್ತಾರೆ ನಮ್ಮ ತರುಣ್ಜಿ ಹಾಗೂ ಸೋನಾಲ್ ಮಾಂಟೆರೋ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.